ಕೆಲವು ದಿನಗಳ ಹಿಂದೆ ಅಯೋಧ್ಯೆಗೆ ಬಂದು ನಿರ್ಮಾಣವಾಗುತ್ತಿರುವ ಭವ್ಯ ರಾಮ ಮಂದಿರದ ಎದುರುಗಡೆ ನಿಂತ್ಕೊಂಡಾಗ ನನಗನ್ಸಿದ್ದು, ಈ ರಾಮ ಮಂದಿರ ನಿರ್ಮಾಣದಲ್ಲಿ ಒಂದು ಇಟ್ಟಿಗೆಯನ್ನು ಆ ಕಡೆಯಿಂದ ಈ ಕಡೆ ಎತ್ತಿಡುವ ಕೆಲಸ ಅವಕಾಶ ಸಿಕ್ಕವನು ಕೂಡ ಭಾಗ್ಯವಂತನೇ ಅಂತ. ಅಂಥದ್ರಲ್ಲಿ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಮುಂದಿನ ಶತಮಾನಗಳ ಕಾಲ ಆರಾಧನೆಗೆ ಪೂಜೆಗೆ ಒಳಗಾಗಲಿರುವ ಶ್ರೀರಾಮಲಲ್ಲಾನ ವಿಗ್ರಹ ಕೆತ್ತುವ ಸೌಭಾಗ್ಯ ಸಿಕ್ಕಂಥವರು ಎಷ್ಟು ಭಾಗ್ಯಶಾಲಿಗಳು. ಇದನ್ನು ಯೋಚನೆ ಮಾಡಿದಾಗಲೆಲ್ಲ ಅರುಣ್ ಯೋಗಿರಾಜ್ ಅವರ ಹೆಸರು, ಅವರ ಮುಖ ನಮ್ಮ ಕಣ್ಣು ಮುಂದೆ ಬರುತ್ತೆ. ಜಕಣಾಚಾರ್ಯ ಬಗ್ಗೆ ನಾವು ಕೇಳಿದ್ದೀವಿ, ನೋಡಿಲ್ಲ. ಇವತ್ತಿನ ಕಾಲದಲ್ಲಿ ಅರುಣ್ ಯೋಗಿರಾಜ್ ಕರ್ನಾಟಕದ ಪ್ರತಿಭೆ, ಮೈಸೂರಿನ ಯುವಕ ಅರುಣ್ ಯೋಗಿರಾಜ್ರ ಹೆಸರು ದೇಶದ ತುಂಬ ಇದೆ. ಅಂತಿಮವಾಗಿ ಅವರು ಕೆತ್ತಿರುವ ರಾಮಲಲ್ಲಾನ ವಿಗ್ರಹ ಆಯ್ಕೆಗೊಂಡಿದೆ. ವೈಯಕ್ತಿಕವಾಗಿ ನನಗನ್ನಿಸ್ತಾ ಇತ್ತು, ರಾಮಲಲ್ಲಾನ ದರ್ಶನ ಪಡೆಯುವುದಕ್ಕಿಂತ ಮುಂಚೆ ಒಂದ್ಸಲ ಅರುಣ್ ಯೋಗಿರಾಜರ ದರ್ಶನ ಪಡಿಬೇಕು ಅಂತ. ಅರುಣ್ ಯೋಗಿರಾಜ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ನೀವೊಂದು 7 ತಿಂಗಳು ಅಜ್ಞಾತವಾಸದಲ್ಲಿ ಇದ್ಕೊಂಡು ಆ ಮೂರ್ತಿ ಕೆತ್ತಿದ್ದೀರಿ. ನಿಮ್ಮ ಬಗ್ಗೆ ಹೊರಗಡೆ ಏನು ಚರ್ಚೆ ಆಗ್ತಾ ಇದೆ, ಏನೋ ನಿಮ್ಮ ಹೆಸರಿನ ಎಷ್ಟು ಚರ್ಚೆ ಆಗ್ತಾ ಇದೆ ಅನ್ನೋ ನಿಮ್ಮ ಅಂದಾಜೇ ಇಲ್ಲ. ಇಲ್ಲ, ನನಗೇನು ಗೊತ್ತಿಲ್ಲ ಸರ್ ಈಚೆ ಏನು ನಡೀತಾ ಇದೆ ಅಂತ. ನಮ್ಮ ಸಂಬಂಧಪಟ್ಟ ಮೈಸೂರಿನ ಲೋಕಲ್ ನ್ಯೂಸ್ ನೋಡ್ತಾ ಇದ್ದೆ, ಅದು ಬಿಟ್ಟರೆ ಸಣ್ಣ ಪುಟ್ಟ ನಮ್ಮ ಕನ್ನಡ ಚಾನಲ್ನಲ್ಲಿ ನೋಡ್ತಾ ಇದ್ದೆ ಅಷ್ಟೇ. ಹೊರಗಡೆ ಏನಾಗಿದೆ ಅನ್ನೋ ಪರಿಚಯ ಇಲ್ಲ. ಸದ್ಯಕ್ಕೆ ನಾನು 20 ದಿವಸ ಆಯಿತು ಈಚೆ ಹೋಗಿಲ್ಲ ಎಲ್ಲೂ. ನಿನ್ನೆ ಸಹನೇ ವಿಗ್ರಹ ಒಳಗೆ ಹೋಗ್ಬೇಕಾದ್ರೆ ನಾನು ಈಚೆ ಹೋಗಿದ್ದು. ಯೋಚನೆ ಮಾಡಿದ್ರೆ ಏನನ್ಸುತ್ತೆ, ನೀವು ಕೆತ್ತಿರುವ ರಾಮಲಲ್ಲಾ ಇನ್ನು ಶತಮಾನ ಆ ರಾಮ ಮಂದಿರ ಇರುವಷ್ಟು ಕಾಲ ಆರಾಧನೆಗೊಳಗಾಗುತ್ತೆ, ಪೂಜೆಗೊಳಗಾಗುತ್ತೆ, ನಿಮ್ಮ ಪೀಳಿಗೆಗಳು ನೆನೆಸ್ಕೊಳ್ತಾವೆ ಅದನ್ನ. ನನಗೆ ಮೊದಲು 3ರಲ್ಲಿ ಒಬ್ಬ ಆಗಿದ್ದೆ ಭಾಳ ಖುಷಿ ನಮಗೆ. 3 ಜನದಲ್ಲಿ ನಾನು ಒಬ್ಬ ಇದ್ದೀನಲ್ಲಪ್ಪ, ಇದಕ್ಕಿಂತ ಸೌಭಾಗ್ಯ ಬೇಕಾ ಅಂತ. ಅದಾದಮೇಲೆ ಸೆಲೆಕ್ಷನಲ್ಲಿ ನನ್ನ ಹೆಸರು ಬಂದ ಮೇಲೆ ಸುಮಾರು ನನಗೆ ಅಂದಾಜು 30ನೇ ತಾರೀಕಿಗೆ ಗೊತ್ತಾಯ್ತಿದ್ದು. ಅವತ್ತಿಂದ ಇವತ್ತಿನವರೆಗೂ ಇನ್ನೂ ನಿದ್ದೆ ಬಂದಿಲ್ಲ ನನಗೆ. ರಾತ್ರಿ ನಿದ್ದೆ ಬರ್ತಾ ಇಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ, ಖುಷಿಗೋ ಅಥವಾ ಆಶ್ಚರ್ಯಕ್ಕೋ ಅಥವಾ ಏನೋ ಒಂದು ಕಾರಣನೇ ಗೊತ್ತಿಲ್ಲ ನನಗಿನ್ನ. ನಿದ್ದೆನೇ ಬರ್ತಾ ಇಲ್ಲ. ಜೊತೆಗೆ ಸ್ವಲ್ಪ ನನಗೂ ಗಾಬರಿ ಆಗಿಬಿಟ್ಟೆ. ಆಮೇಲೆ ಅದಕ್ಕೆ ನಾನು ಹೊರ ಪ್ರಪಂಚದ ಜೊತೆ ಸದ್ಯಕ್ಕೆ ಸ್ವಲ್ಪ ಡಿಸ್ಕನೆಕ್ಟ್ ಆಗೋಣ. ಯಾಕಂದರೆ ಇನ್ನೂ ವಿಗ್ರಹ ಒಳಗೋಗ್ಬೇಕು, ಕೂರಬೇಕು, ಇನ್ನೂ ಭಾಳಷ್ಟು ಅದರದ್ದು ಕೆಲಸಗಳಿದೆ, ಎಲ್ಲ ಪೂರ್ಣಗೊಳ್ಳಲಿ. ಅಲ್ಲಿ ತನಕ ನಾನು ಸ್ವಲ್ಪ ಕಂಪೋಸ್ ಆಗಿ ಇರೋಣ ನನ್ನ ಕೆಲಸದ ಮೇಲೆ ಅಂದ್ಬಿಟ್ಟು ಸ್ವಲ್ಪ ಎಲ್ಲ ಡಿಸ್ಕನೆಕ್ಟ್ ಆಗಿದ್ದೆ. ಇದೇ ಮೊದಲು ನಾನು ನಿಮ್ಮ ಹತ್ರ ಎಲ್ಲ ಬಂದಿದ್ದೀನಿ, ಸಿಕ್ಕಿದ್ದೀನಿ ಇವತ್ತು. ಸುಮ್ಮನೆ ನೀವು ನಿಮ್ಮದು ಲೈಫ್ ಬಗ್ಗೆ ಓದ್ತಾ ಇದ್ದೆ. 11ನೇ ವಯಸ್ಸಿಗೆ ಶಿಲ್ಪಕಲೆಯಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಂಡ್ರಿ. MBA ಮಾಡಿದ್ರು ಕೂಡ ಬೇರೆ ಜಾಬ್ನಲ್ಲಿ ನಿಮಗೇನು ರುಚಿಸಲಿಲ್ಲ ಅಂತ. ಮತ್ತು ಜೊತೆಗೆ ನಿಮ್ಮ ಶಿಲ್ಪಗಳನ್ನು ನೋಡಿದ್ದೀವಿ. ಶಂಕರಾಚಾರ್ಯರು ಅಂದರೆ ಆ ಮುಖದ ಮೇಲಿನ ಕಳೆ. ನಾನು ಲೈವಲ್ಲೂ ಮಾತಾಡಿದೆ, ಶಿಲ್ಪ ಕೆತ್ತಬಹುದು, ಆದರೆ ಮುಖದ ಮೇಲಿನ ಕಳೆ ತರೋ ಕಲೆ ಅದು ಅರುಣ್ ಯೋಗಿರಾಜ್ಗೆ ಸಿದ್ಧಿಸಿದೆ ಅಂತ. ಆ ಶಿಲ್ಪಕಲೆ ಜರ್ನಿ ಹೆಂಗಿತ್ತು ನಿಮ್ಮದು ಅಂತ? ಸರ್, ನಾನು ಹೆಂಗೆ ಅಂದರೆ ಮನೆ ಮತ್ತು ನಂದು ಗುರುಕುಲ ಕೆಲಸ ಮಾಡೋ ಜಾಗ ಎರಡೂ ಹಿಂದೆ ಮುಂದೆ ಇದೆ. ಸೊ ನಮಗೆ ಮನೇಲಿದ್ರೂ ನಾವು ಯಾವಾಗಲೂ ನಮ್ಮ ಗುರುಕುಲ ಜೊತೆಗೆ ಅಟ್ಯಾಚ್ ಇದ್ದೇ ಇರುತ್ತೆ. ನಾನು 11ನೇ ವಯಸ್ಸಿನಲ್ಲೇ ನನಗೆ ಕ್ಲಿಯರಾಗಿ ನೆನಪಿದೆ, ಅಪ್ಪನ ಜೊತೆ ಸಪೋರ್ಟ್ ಮಾಡಲಿಕ್ಕೆ ಅಂತಲೇ ನಾನು ಕೆಲಸ ಶುರು ಮಾಡಿದ್ದು. ಆಗ ನೇಮ್ ಬೋರ್ಡ್ ಎಲ್ಲ ಮೊದಲು ನಾವು ಗ್ರನೈಟ್ ಅಕ್ಷರಗಳನ್ನ ಕೈಯಲ್ಲಿ ಕೆತ್ತುತ್ತಾ ಇದ್ವಿ. ಆ ಕೆಲಸಕ್ಕೆ ಅಲ್ಲಿಂದ ಶುರು ಮಾಡಿದೆ. ಆ ಕೆಲಸ ಶುರು ಮಾಡಬೇಕಾದ್ರೆ ನಮ್ಮ ಆರ್ಟಿಸ್ಟ್ಗಳೆಲ್ಲ ಸೀನಿಯರ್ ಆರ್ಟಿಸ್ಟ್ ಏನು ಸ್ಪೀಡಾಗಿ ಕೆತ್ತಿದ್ರು ಆ ಸ್ಪೀಡನ್ನು ನಾನು 11-12ನೇ ವಯಸ್ಸಿನಲ್ಲಿ ಕೆತ್ತುತ್ತಾ ಇದ್ದೆ. ಅದು ಈಗ ಏನು ಕೆಲಪ ಆಯಿತು, ನನಗೆ ಈ ಒಂದು ಕುಸರಿ ಕೆಲಸ ಮಾಡಬೇಕಾದ್ರೆ ನಿಮಗೆ ಕೈ ಒಂದು ಫ್ರೀ ಇರಬೇಕು. ಆ ಫ್ರೀನೆಸ್ ಎಲ್ಲ ನಮಗೆ ಅಲ್ಲಿಂದನೇ ಬಂತು, ಚಿಕ್ಕ ವಯಸ್ಸಿಂದನೇ. ಸೊ ತಂದೆ ಸಪೋರ್ಟ್ ಮಾಡಬೇಕು ಅಂತ ಶುರು ಮಾಡ್ತಾ ಹಂಗೂ ನನಗೂ ಇಂಟ್ರೆಸ್ಟ್ ತುಂಬ ಜಾಸ್ತಿನೇ ಆಗ್ತಾ ಬರ್ತು. ಅವ್ರ ಹಿಂದೆ ನಿಂತ್ಕೊಂಡು ಅವ್ರು ಹೇಗೆ ಮಾಡ್ತಾರೆ ಅನ್ನೋದು ಅಬ್ಸರ್ವ್ ಮಾಡೋದು. ಈ ಒಂದು ನಾಲೆಜ್ ಟ್ರಾನ್ಸ್ಫರ್. ಈಗ ನೋಡಿ, ನಮ್ಮ ತಾತವ್ರ ಗುರುಗಳು ಶಿಲ್ಪಿ ಸಿದ್ಲಿಂಗ್ ಸ್ವಾಮಿಗಳಿದ್ದಾರೆ. ಅವ್ರ ನಾಲೆಜು ನಮ್ಮ ತಾತವ್ರಿಗೆ ಟ್ರಾನ್ಸ್ಫರ್ ಆಗಿತ್ತು. ಅಲ್ಲಿ ಅವ್ರ ಹತ್ರ 25 ವರ್ಷ ಅವರು ಗುರುಕುಲದಲ್ಲಿ ವಿದ್ಯಾರ್ಥಿಯಾಗಿ ನಮ್ಮ ತಾತವ್ರ ಸೇವೆ ಸಲ್ಲಿಸಿದ್ರು. ಸೊ ಅವರ ನಾಲೆಜು ನಮ್ಮ ತಾತವ್ರಿಗೆ ಬಂದಿತ್ತು, ನಮ್ಮ ತಾತವರಿಂದ ನನ್ನ ತಂದೆಗೆ, ನನ್ನ ತಂದೆಯಿಂದ ನನಗೆ. ಸೊ ಅದಕ್ಕೆ ನನಗೆ ಎಲ್ಲೋ ಅನಿಸುತ್ತೆ, ಈ ಒಂದು ಪರಂಪರೆ ನಾನು ಮಾಡೋ ವಿಗ್ರಹಗಳಲ್ಲಿ ಒಂದು ಪ್ರಭಾವ ಬೀರ್ತಾ ಇದೆ. ಈ ಏನಾಗುತ್ತೆ, ಬೇರೆ ಎಲ್ಲರ ವಿಗ್ರಹಕ್ಕಿಂತ ನನ್ನ ವಿಗ್ರಹದಲ್ಲಿ ಜನ ಒಂದು ಸ್ವಲ್ಪ ಕನೆಕ್ಟ್ ಆಗ್ತಾರೆ. ನಾನು ಫಸ್ಟು ಮಾಡೋ ವಿಗ್ರಹ ಯಾವುದೇ ಇದ್ರೂ ನಾನು ಅದನ್ನು ಮೊದಲು ನೋಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾರೋ ಒಬ್ರು ಈಗ ನನಗೆ ಗ್ರಾಮ ದೇವತೆ ಮಾಡಿ ಅಂತ ಕೊಟ್ಟರೆ ನನ್ನ ಕೆಲಸ ದುಡ್ಡಿಸ್ಕೊಂಡು ಬರೀ ವಿಗ್ರಹ ಮಾಡೋದಲ್ಲ. ನನಗೆ ಗ್ರಾಮ ದೇವತೆ ನನಗೆ ದರ್ಶನ ಕೊಡೋದಾಗ ನನಗೆ ಮಾಡ್ತಾನೆ ಇರ್ತೀನಿ. ನನಗೆ ಅದು ಸರಿ ಇಲ್ಲ ಅಂದರೆ ನಮ್ಮ ತಂದೆನೂ ಅಷ್ಟೇ, ನನಗೆ ನೆನಪಿದೆ, ನೀವು ಸರಿ ಇಲ್ಲ ಅಂದರೆ ರೆಡಿಯಾಗಿರೋದನ್ನ ಚಿಪ್ಔಟ್ ಮಾಡಿಬಿಡ್ತಿದ್ರು, ಬಂದು ತೆಗೆದಾಕ್ಬಿಡ್ತಿದ್ರು, ಸರಿ ಮಾಡಿದ್ದು ಸರಿ ಇಲ್ಲ ಅಂತ. ಸೊ ಅಂದರೆ ನಮಗೆ ಖುಷಿ ಆಗೋ ತನಕ ಮಾಡೋದನ್ನು ಅಭ್ಯಾಸ ಮಾಡಿಸಿದ್ರು. ಅವ್ರು ಚಿಪ್ಔಟ್ ಮಾಡಿದಾಗ ನಾನು ಕೋಪ ಮಾಡ್ಕೊಳ್ದೇನೆ ತಾಳ್ಮೆಯಿಂದ ಇರಬೇಕು ಅನ್ನೋ ಒಂದು ಅಭ್ಯಾಸ ನನಗೆ ಆಗ್ಲಿಂದನೇ ಬರ್ತು. ಅಂದರೆ ನಾವು ಮಾಡಿರೋ ವಿಗ್ರಹ ಅದರಿಂದ ಏನಾಗುತ್ತೆ, ನಮಗೆ ತಪ್ಪುಗಳು ಗೊತ್ತಾಗಲ್ಲ. ಇದು ನಮ್ಮ ಮಗು, ಇದು ಎತ್ತವ್ರಿಗೆ ಹೆಗಣ ಮುದ್ದು ಅಂದಂಗೆ ನಾವು ಮಾಡಿದ್ದೆಲ್ಲ ಚೆನ್ನಾಗಿ ಕಾಣ್ತಿರುತ್ತೆ ನಮಗೆ. ಆದರೆ ಅದನ್ನು ಆದಷ್ಟು ನಮ್ಮ ಬೇರೆ ಬಂದವರಿಂದ ನೋಡಿ ಹೇಗಿದೆ ಅಂತ ಒಂದು ಫೀಡ್ಬ್ಯಾಕ್ ತೊಗೊಳ್ಳೋಂಥದ್ದು.
ಮತ್ತು ಮಧ್ಯದಲ್ಲಿ ನಾವು ಮಾಡಿದ ವಿಗ್ರಹದ ಫೋಟೋ ತೊಗೊಂಡು ನಾವೇ ಅನಲೈಸ್ ಮಾಡೋವಂಥದ್ದು ಏನು ತಪ್ಪಾಗ್ತಾ ಇದೆ ಇದು. ಸೊ ಇದನ್ನೆಲ್ಲ ಒಂದು ಟ್ರ್ಯಾಕ್ ಮಾಡಿಕೊಂಡು ನಾವು ಕೆಲಸ ಮಾಡಿದ್ರೆ, ಜೊತೆಗೆ ನಮಗೆ ಮನಸ್ಸಿನಲ್ಲಿ ಫಸ್ಟ್ ನಾವು ನೋಡಬೇಕು ಅನ್ನೋ ಒಂದು ಪ್ರೀತಿ ನಮ್ಮಲ್ಲಿದ್ದರೆ ಅದು ಕಾಣುತ್ತೆ ಸರ್. ಅದು ಬಹುಶಃ ನಿಮ್ಮ ಹೆಸರು ದೇಶದಾದ್ಯಂತ ಮೊದಲು ಚರ್ಚೆಗೆ ಬಂದಿದ್ದು ಕೇದಾರನಾಥದ ಶಂಕರಾಚಾರ್ಯ ಮೂರ್ತಿಯಿಂದ. ಅದಕ್ಕಿಂತ ಮುಂಚೆ ನಿಮ್ಮ ಫೇವ್ರೇಟ್, ಅಫ್ಕೋರ್ಸ್ ಅಂತ ಒಬ್ಬ ಕಲಾಕಾರನಿಗೆ ನಿಮ್ಮ ಫೇವ್ರೇಟ್ ಕೃತಿ ಯಾವುದು ಅಂತ ಕೇಳಬಾರ್ದು, ಯಾಕಂದರೆ ಮಕ್ಕಳು ಅಂದರೆ ಎಲ್ಲ ಅವ್ರ ಇಷ್ಟನೇ. ನಿಮ್ಗೆ ಅತ್ಯುತ್ತಮವಾಗಿ ನಾನು ತುಂಬ ಒಳ್ಳೆ ಕೆಲಸ ಮಾಡಿದೆ, ನನ್ನ ಕಲೆ ಇದರಲ್ಲಿ ಪ್ರತಿಬಿಂಬಿತಗೊಳ್ತಾ ಇದೆ ಅನ್ನುವಂಥದ್ದು ಯಾವುದು? ನೀವು ನೋಡಿ, ನನಗೆ ಆಗ 32 ವರ್ಷ. ನಮ್ಮ ಮೈಸೂರಿನಲ್ಲಿ ಹಾರ್ಡಿಂಗ್ ಸರ್ಕಲ್ನಲ್ಲಿ ಜಯಚಾಮರಾಜ ಒಡೆಯರ್ ಸರ್ಕಲ್ ಮಾಡಬೇಕು ಅಂತ ಒಂದು ಪ್ರಪೋಸಲ್ ಬರುತ್ತೆ ಸರ್ಕಾರದ ಮುಂದೆ. ಆಗ ನನಗೆ 32 ವರ್ಷ. ಆಗಿನ ಕಮಿಷನರ್ ಬೆಟ್ಸೂರ್ಮಠ ಅಂತ ಇದ್ರು ಕಾರ್ಪೊರೇಷನಲ್ಲಿ. ಅವರು ಈ ಸಣ್ಣ ಹುಡುಗಿಗೆ ಹೆಂಗೆ ಕೊಡೋದಪ್ಪ ಕೆಲಸನ? ಯಾಕಂದರೆ ನೋಡಿ, ಜಯಚಾಮರಾಜ ಒಡೆಯರ್ ಸ್ಟ್ಯಾಚ್ಯೂ ಮಾಡಬೇಕಾದ್ರೆ ಒಂದು ಭಯ ಏನಿತ್ತು ಅಂದರೆ, ಜನಕ್ಕೆ ಕಂಪೇರ್ ಮಾಡಲಿಕ್ಕೆ ಅಕ್ಕಪಕ್ಕ ಅವರ ತಂದೆ ಮತ್ತು ತಾತವ್ರ ವಿಗ್ರಹಗಳಿದೆ. ಅವೆರಡು ಮಾಡಿರೋರು ಆಗಿನ ದೇಶದ ಮಹಾನ್ ಶಿಲ್ಪಿಗಳು, ಕಾಮತ್ ಅವರು. ಇನ್ನೊಂದು ಇಂಗ್ಲೆಂಡ್ನಲ್ಲಿ ಎಕ್ಸಿಬಿಟ್ ಆಗಿ ಇಡೀ ಇಂಗ್ಲೆಂಡ್ನಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿದ್ದಂಥ ಒಂದು ಸ್ಕಲ್ಪ್ಚರ್ ಪಕ್ಕದಲ್ಲಿದೆ ಚಾಮರಾಜ ಒಡೆಯರ್ದು. ಅದ್ರ ಜೊತೆ ನಾನು ಮಾಡಬೇಕು ಅಂದಾಗ ಸ್ವಲ್ಪ ಗಾಬರಿ ಆಗುತ್ತೆ. ಜೊತೆಗೆ ಮಾರ್ಬಲ್ನ ನಾನು ಇದುವರೆಗೂ ಮಾಡಿರಲಿಲ್ಲ, ಅದೇ ಫಸ್ಟ್ ಟೈಮ್. ಸೊ ನಂದು 32ನೇ ವಯಸ್ಸಲ್ಲಿ ಮಾಡಿದ ಜಯಚಾಮರಾಜ ಒಡೆಯರ್ ಸ್ಟ್ಯಾಚು. ಆಗ ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ ಹೇಳಿದ್ರು ಒಂದು ಮಾತು. ನಾನು ಮೈಸೂರಿನಲ್ಲೇ ಬೆಳೆದಿದ್ದು, ಎರಡೂ ವಿಗ್ರಹ ನೋಡಿದ್ದೀನಿ, ಆದರೆ ಈ ವಿಗ್ರಹ ಮಹಾರಾಜರು ಎದ್ದು ಬಂದು ಮಾತಾಡೋಂಗಿದೆ, ಈ ಹುಡುಗಂಗೆ ನಾನು ಸರ್ಕಾರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಅಂತ ಹೇಳಿದರು. ಸೊ ಅದು ನನಗೆ ಅಲ್ಲಿಂದ ನನಗೊಂದು ಬೂಸ್ಟ್ ಸಿಕ್ತು. ಆಮೇಲೆ ನಂತರ ನಮ್ಮ ಮೈಸೂರಿನಲ್ಲಿ ಈಗ ನೀವು ನೋಡ್ಬೋದು, ರಾಮಕೃಷ್ಣ ಪರಮಹಂಸರದು ಹಾರ್ಡಿಂಗ್ ಸರ್ಕಲಲ್ಲಿ ಮಾಡಿದೆ, ಟೌನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವ್ರದ್ದು ಮಾಡಿದೆ. ಸೊ ಈ ಮೈಸೂರಲ್ಲಿ ಮಹಾರಾಜರು ಮಾಡಿದ 3 ಸರ್ಕಲಲ್ಲಿ ಬಿಟ್ಟರೆ ದೊಡ್ಡದು 3 ಸರ್ಕಲ್ ಯಾವುದಾಗಿದೆ 3 ನಾನೇ ಮಾಡಿದ್ದು. ಹಿಂಗೆ ನನ್ನ ಜರ್ನಿ ನಮ್ಮ ಮೈಸೂರಿಂದನೇ ಶುರು ಆಯಿತು. ಇಲ್ಲಿ ತನಕ ಕರ್ಕೊಂಡು ನಿಲ್ಲಿಸಿದ್ದಾರೆ ದೇವರು. ನಮ್ಮ ಚಾಮುಂಡೇಶ್ವರಿ ತಾಯಿಗೆ ಈ ಟೈಮ್ನಲ್ಲಿ ನಾನು ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಈ ಕರ್ತವ್ಯ ಪಥದಲ್ಲಿ ನಿಲ್ಲಿಸಿರುವ ಸುಭಾಷ್ ಚಂದ್ರ ಬೋಸ್, ನೇತಾಜಿ ಸುಭಾಷ್ ಚಂದ್ರ ಬೋಸರ ಪ್ರತಿಮೆ, ಅದೇನೋ ಮಾಡಲ್ಲ ಅಂತಂದಿದ್ರಂತೆ ನೀವು, ಕಲ್ಲು ಕಷ್ಟ ಇದೆ ಅದನ್ನ ಮಾಡೋದು ಅಂತ. ನಮಗೆ ಏನಾಗ್ಬಿಡ್ತು ನೋಡಿ, ಅದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಗ್ರಾನೈಟಲ್ಲಿ ಮಾಡಬೇಕಾಗಿರುತ್ತೆ. ಅದು 30 ಅಡಿ ಇರುತ್ತೆ, ನಮಗೆ 300 ಟನ್ ಇರುತ್ತೆ ಕಲ್ಲು. ಸೊ ಆ ಕಲ್ಲನ್ನ ಇಳಿಸ್ಲಿಕ್ಕೆ ಡಿಪಾರ್ಟ್ಮೆಂಟ್ ಅವ್ರಿಗೆ 5 ದಿವಸ ಆಯಿತು. ಅವ್ರಿಗೆ ಅಲ್ಲಿ ಒಂದು ಸಣ್ಣ ಒಂದು ಜಾಗದಲ್ಲಿ ಇಳಿಸ್ಬೇಕಾಗಿರುತ್ತೆ. ಇಳಿಸ್ಲಿಕ್ಕೆ 5 ದಿವಸ ಆಯಿತು, ನನಗೆ ಮಾಡಲಿಕ್ಕೆ 2 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಅದು ಭಾಳ ಚಾಲೆಂಜಿಂಗ್, ತುಂಬ ಕಷ್ಟ. ಮೋಸ್ಟ್ಲಿ ನಂದು ಸ್ವಲ್ಪ ಏಜ್ ಸಪೋರ್ಟ್ ಮಾಡಿರ್ಬೋದು. ಅದು ಹೇಗೋ ಮಾಡಿದ್ರೆ ನಮಗೆ ದೇಶದ ಮುಂದೆ ಸಿಗಾಕೊಂಡ್ಬಿಡ್ತೀನಿ. ನನಗೆ ಭಯ ಆಗ್ಲಿಕ್ಕೆ ಶುರು ಆಗ್ಬಿಡ್ತು. ಅಷ್ಟು ವರ್ಷದಿಂದ ನೇಮ್ ಮಾಡಿದ್ದೀನಿ ಕಷ್ಟಪಟ್ಟು, ಎಲ್ಲಿ ಹೊಟ್ಟೋಗ್ಬಿಡುತ್ತಪ್ಪ ಅನ್ನೋ ಭಯ. 2 ತಿಂಗಳಲ್ಲಿ ಚೆನ್ನಾಗಿ ಮಾಡಲಿಲ್ಲ ಅಂತ ನಾನು ಜನದ ಮುಂದೆ ಹೇಳೋಕ್ಕಾಲ ಟೈಮ್ ಕೊಟ್ಟರು ಅಂತ. ಅದು ಕಾರಣ ಹೇಳಿದ್ರೆ ನಾನು ಸಣ್ಣವನಾಗ್ತೀನಿ. ಸೊ ಅದರಿಂದ ಒಂದು ಲಾರ್ಜರ್ ದೆನ್ ಲೈಫ್ ಸೈಜ್ ಗ್ರನೈಟ್, ಹಾರ್ಡೆಸ್ಟ್ ಮೆಟೀರಿಯಲ್ ಇನ್ ದ ವರ್ಲ್ಡ್, ಟೈಮ್ ಲೈನ್ ತುಂಬ ಕಮ್ಮಿ ಇದೆ, ಇಡೀ ದೇಶನೇ ನೋಡುವಂಥ ಕೆಲಸ, ಇಡೀ ದೇಶದಲ್ಲೇ ಪ್ರಮುಖವಾದ ಜಾಗ. ಸೊ ನಿಮ್ಗೆ ಒಂದು ಪ್ರೆಷರ್ ತಡ್ಕೊಬೋದು, ಎಲ್ಲನೂ ಪ್ರೆಷರೇ ಪೂರ್ತಿ. ಸೊ ಈ ವಿಷಯದಲ್ಲಿ ನನಗೆ ಸ್ವಲ್ಪ ಯೋಚನೆ, ರಾತ್ರಿ ಹೊತ್ತು ತುಂಬ ಮತ್ತೆ ಹಾಗೆ ನಿದ್ದೆ ಬರಲ್ಲ ಈ ಥರ ಆದಾಗ. ಯೋಚನೆ ಮಾಡಿದೆ ಏನು ಮಾಡ್ಬೋದು ಅಂತ. ಆದಾಗ ನಾನು 2 ತಿಂಗಳನ್ನ 6 ತಿಂಗಳು ಮಾಡ್ಕೊಂಡೆ. ಹೇಗೆ ಅಂದರೆ 3 ಶಿಫ್ಟ್ ಮಾಡಿದೆ ಡೈಲಿ, 21 ಅವರ್ಸ್. ನನಗೆ ನೆನಪಿದೆ, ನನಗೆ ನಾನು ಕೆಲಸ ಮಾಡಿದ್ದು ಒಂದು 3 ಅವರ್ಸ್ ಮಲ್ಕೊಳ್ಳೋಕೆ ಅಂತ ಹೋಗ್ತಿದ್ದೆ, ಆದರೂ ನಿದ್ದೆ ಬರ್ತಿರ್ಲಿಲ್ಲ. ಸೊ ನಾವು ಅಷ್ಟು ಇದಾಗ್ಬಿಡುತ್ತೆ ಅದು. ಸೊ ನನಗೆ ಆಗೇನು ಮಾಡಿದ್ವಿ, ಒಂದು 3 ಶಿಫ್ಟಲ್ಲಿ 8 ಗಂಟೆ ಬೇರೆ ಬೇರೆ ಆರ್ಟಿಸ್ಟ್ಗಳು ಬಂದು ಕೆಲಸ ಮಾಡಿ ಹೋಗಿ ಮಲ್ಗುವಂಥದ್ದು. ಆದರೆ ಅವ್ರ ಜೊತೆ ನಾನಿರ್ಬೇಕು, ಅವ್ರಿಗೆ ಯಾರಿಗೆ ಏನು ಅಂತ ಗೊತ್ತಿಲ್ಲ, ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ ಅವ್ರಿಗೆ. ಅದು ಆಮೇಲೆ ಏನಾಗುತ್ತೆ, ಭಯ ಬರುತ್ತೆ ಅವ್ರಿಗೆ. ಸಣ್ಣದಾಗಿ ಕುಟ್ಟಕ್ಕೆ ಶುರು ಆಗ್ಬಿಡ್ತಾರೆ, ಅವ್ರು ಕಾನ್ಫಿಡೆಂಟ್ ಇಲ್ಲ ಅಂದರೆ. ನಾನು ಅವ್ರಿಗೆ ಕಂಫರ್ಟಬಲ್ ಮಾಡ್ತಾ ಇದ್ದೆ. ನೀವು ನಾರ್ಮಲ್ ಆಗಿ ಏನೇ ಚಿಪ್ ಮಾಡಿ ದೂರ ಹೊಡಿರಿ, ತೆಗೀರಿ, ಕೆಟ್ಟೋದು ನಾನು ಸರಿ ಮಾಡ್ಕೋತೀನಿ, ನೀವು ಎದುರ್ಕೋಬೇಡಿ ಅಂತ ಹೇಳಿ ಅವ್ರಿಗೆ ನಾನು ಏನು ಮಾಡಬೇಕು ಅಂತ ಒಂದು ಥರ್ಮಾಕೋಲ್ ಇಟ್ಕೊಂಡಿದ್ದೆ, ಅದನ್ನು ಕಟ್ ಮಾಡಿ ನೀವು ಚಿಪ್ ಮಾಡಿ ಸಾಕು ಅಂತ ನಾನು ಅವ್ರನ್ನ ಅಲ್ಲಿ ಅರುಣ್ ಒಬ್ಬ ಕೆಲಸ ಮಾಡಬಾರ್ದು, ನನ್ನ ಜೊತೆ ಮಾಡೋದು 40 ಜನ ಅರುಣ್ ಹಂಗೆ ಕೆಲಸ ಮಾಡಬೇಕು. ಆಗ ಮಾತ್ರ ನಾವು ಅದನ್ನು ನಾನು ಅಂದ್ಕೊಂಡಿದ್ದ ಒಂದು ಕ್ವಾಲಿಟಿಯಲ್ಲಿ ದೇಶಕ್ಕೆ ಸಮರ್ಪಣೆ ಮಾಡುವಂಥ ಒಂದು ಇದರಲ್ಲಿ ಮಾಡ್ಬೋದು ಅಂತ. ಲಾರ್ಜರ್ ದೆನ್ ಲೈಫ್ ಸೈಜ್ ರಿಯಲಿಸ್ಟಿಕ್ ಸ್ಕಲ್ಪ್ಚರ್ ಮಾಡೋದು ಇಷ್ಟು ದೊಡ್ಡದು, ಇಷ್ಟು ಟೈಮ್ನಲ್ಲಿ ತುಂಬ ಕಷ್ಟ ಗ್ರನೈಟ್ನಲ್ಲಿ. ಸೊ ಅಂತಿಮವಾಗಿ ರಾಮಲಲ್ಲಾನ ಮೂರ್ತಿ ಕೆತ್ತೋದಕ್ಕೆ 3 ಜನರ ಪೈಕಿ, ದೇಶದ 3 ಅತ್ಯುತ್ತಮ ಶಿಲ್ಪಿಗಳ ಪೈಕಿ ನೀವು ಒಬ್ಬರಾಗೋದಕ್ಕೆ ನಿಮ್ದೊಂದು ಟ್ರ್ಯಾಕ್ ರೆಕಾರ್ಡ್ ಕಾರಣ ಆಯಿತು, ಈ ಹಿಂದೆ ಮಾಡಿರುವಂತಹ ಕೆಲಸಗಳ ಕಾರಣ ಆಯಿತು. ಅಂತಿಮವಾಗಿ ಹೆಂಗೆ ನಿಮಗೆ ಸುದ್ದಿ ಬಂದಿದ್ದು, ಹೆಂಗೆ ನೀವು ಒಂದು ರಾಮಲಲ್ಲಾನ ವಿಗ್ರಹ ಕೆತ್ತಬೇಕು ಅಂತ ಆ ಮೂಮೆಂಟ್ ಹೆಂಗಿತ್ತು ಅಂತ? ನೋಡಿ, ಇದು ಒಂದು ಎಲ್ಲಾದ್ರಲ್ಲೂ ಒಂದು ಕತೆ ಇರುತ್ತೆ. ಇದು ಫೆಬ್ರವರಿಯಲ್ಲೇ ಶುರು ಆಗುತ್ತೆ. ರಾಮಲಲ್ಲಾ ವಿಗ್ರಹ ಮಾಡಬೇಕು, ಆರ್ಟಿಸ್ಟ್ಗಳನ್ನ ಹುಡುಕ್ತಾ ಇದ್ದಾರೆ ಅಂತ ನನಗೆ ಫೆಬ್ರವರಿಯಲ್ಲಿ ಗೊತ್ತಾಗುತ್ತೆ. ಆದರೆ ನನಗೆ ಕಾಲ್ ಬರಲ್ಲ. ನಾನು ಯಾಕೆ ನನಗೆ ಕಾಲ್ ಬರ್ತಿಲ್ವಲ್ಲ ಎಲ್ಲೋ, ಆಮೇಲೆ ಕೇಳಿ ತಗೊಳಕ್ಕೆ ನಮ್ಗೆ ಇಷ್ಟ ಆಗಲ್ಲ ಕಲಾವಿದರಿಗೆ. ನನಗೂ ಕೊಡಿ ಸರ್ ಇದು ಅಂತ ನನಗೆ ಕೇಳೋಕ್ಕೆ ಇಷ್ಟ ಇಲ್ಲ, ಬಾಯ್ಬಿಟ್ಟು ಎಲ್ಲೂ.
ಬಟ್ ನಮ್ಮ ಕರ್ನಾಟಕದಿಂದ ಸೆಲೆಕ್ಟ್ ಆಗಿರೋ ಆರ್ಟಿಸ್ಟ್ಗಳು ಇದ್ರು ಅಲ್ಲಿ, ಅವರೆಲ್ಲ ಫೋನ್ ಮಾಡಿ ಹೇಳ್ತೀವಿ ನಾವು ಸೆಲೆಕ್ಟ್ ಆಗಿದ್ದೀವಿ, ನಾವು ಹೋಗ್ತಾ ಇದೀವಿ. 2 ಮೀಟಿಂಗ್ ನಡೀತು ಮೊದಲು. ಒಬ್ರು ಅಯೋಧ್ಯೆಯಲ್ಲಿ ಬಂದು ಜಾಗ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗ್ತಾರೆ ಕಲಾವಿದರುಗಳು ಎಲ್ಲ ರಾಜ್ಯದಿಂದ, ನಮ್ಮ ಕರ್ನಾಟಕದಿಂದನೂ. ಅದನ್ನ ಅಪ್ಡೇಟ್ ಮಾಡ್ತೀನಿ ನನಗೆ, ಹೌದಾ ನನಗೆ ಕರೆದಿಲ್ಲ ಅಂತ ಬೇಜಾರು ನನಗೆ. ಆಮೇಲೆ ಮತ್ತೆ ಇನ್ನೊಂದು ಮೀಟಿಂಗು ಮತ್ತೆ ಹೋಗ್ತಿದ್ದೆ ಅಯೋಧ್ಯೆಗೆ, ಈಗ ಕಲ್ಲು ಬಂದಿದೆ ಅಂತ ಅಂದ್ರೆ, ಹೌದಾ ನನಗೆ ಹೇಳಿಲ್ವಲ್ಲ ಅಂತ ಬೇಜಾರು ನನಗೆ. ಆಯ್ತು ಬಿಡಪ್ಪ, ದೇವ್ರು 2 ಕೊಟ್ಟಿದ್ನಲ್ಲ ಸಾಕು, ಎಲ್ಲ ನನಗೆ ಬೇಕು ಅಂದರೆ ನನಗೆ ದುರಾಸೆ ಆಗಿಬಿಡುತ್ತೆ ಅಂತ ನನಗೆ ಸಮಾಧಾನ ಮಾಡಿಕೊಂಡು ಸುಮ್ಮನೆ ಕೂತಿದ್ದೆ. ಬಟ್ ನನಗೆ ಏಪ್ರಿಲಲ್ಲಿ ಕಾಲ್ ಬಂತು. ಅದು ಫೈನಲ್ ಮೀಟಿಂಗು ಡೆಲ್ಲಿಲಿ ಕಮಿಟಿ ಮೆಂಬರ್ಸು ಮತ್ತು ನಮ್ಮ ಚಂಪತ್ ರಾಯ್ ಅವರು ಮತ್ತು ನೃಪೇಂದ್ರ ಮಿಶ್ರಾ ಅವರು ಎಲ್ಲರೂ ಒಂದು ಹೈ ಪವರ್ಡ್ ಕಮಿಟಿ ಮೀಟಿಂಗಲ್ಲಿ ಫೈನಲ್ ಮಾಡಬೇಕಿತ್ತು. ಅಲ್ಲಿ ಡೆಲ್ಲಿಲಿ ನೆನೆಸ್ಕೊಂತಾರೆ ನನ್ನ, ಯಾಕೆ ಅರುಣ್ ಬಂದಿಲ್ವಲ್ಲ ಇಲ್ಲಿ ಅಂತ. ಇಮಿಡಿಯೇಟ್ ಆಗಿ ನನ್ನ ಕರೀತಾರೆ. ನಾನು ರಾತ್ರಿ ಡೆಲ್ಲಿಗೆ ಹೋಗ್ತೀನಿ. ಆ ಮೀಟಿಂಗಲ್ಲಿ ನನ್ನ ವರ್ಕ್ ಪ್ರೆಸೆಂಟೇಷನ್ ಎಲ್ಲ ಮಾಡ್ತೀನಿ. ಬಟ್ ಎಲ್ಲರಿಗೂ ಒಂದು ಖುಷಿ, ಈ ಹುಡುಗ ಎಲ್ಲೋ ಇಲ್ಲಿ ಮಿಸ್ ಆಗ್ಬಿಟ್ಟಿದ್ದಲ್ಲ, ಬಂದಲ್ಲ ಅಂತ ಖುಷಿ ಇತ್ತು ಎಲ್ಲರಿಗೂ. ನನಗೂ ಸದ್ಯ ಕರಲ್ಲ ಅನ್ನೋ ಖುಷಿ ಇತ್ತು. ಸೊ ಆ ರೀತಿ ನನಗೆ ಏಪ್ರಿಲಲ್ಲಿ ಕರೀತಾರೆ. ಏಪ್ರಿಲ್ 15ಕ್ಕೆ ನನಗೆ ಲೆಟ್ರ್ ಬರುತ್ತೆ. ಗೈಡ್ಲೈನ್ಸ್ ಲೆಟ್ರಲ್ಲಿ ನಮಗೆ ಟೈಪ್ ಮಾಡಿ ಕೊಟ್ಬಿಟ್ಟಿರ್ತಾರೆ. 51 ಇಂಚ್ ಇರಬೇಕು ಪಾದದಿಂದ ಹಣೆ ತನಕ. ಅವರು 5 ವರ್ಷದ ಬಾಲಕನ ರೀತಿ ಇರಬೇಕು. ಆಮೇಲೆ ಮಿಕ್ಕಿದ ಫ್ರೀಡಮ್ ನಿಮಗಿದೆ, ಫ್ರೀಡಮ್ ಕೊಟ್ಟಿದ್ರು. ಆಮೇಲೆ ಅದನ್ನು ಕೊಟ್ಟಿದ್ರು. ಮತ್ತು ಬಿಲ್ಲು ಬಾಣ ನಮಗೆ ಸಪ್ರೇಟ್ ಆಗಿರಬೇಕು ಅಂತ ಅದೊಂದು ಕಂಡೀಷನ್ಸ್ ಎಲ್ಲ ಕೊಟ್ಟಿದ್ರು. ಆ ಕಂಡೀಷನ್ ಪ್ರಕಾರನೇ ವಿಗ್ರಹನ ಮಾಡಿದ್ದೀವಲ್ಲ. ನಾನು ಈ ವಿಗ್ರಹ ಮಾಡೋ ಚಾಲೆಂಜ್ ಬಗ್ಗೆ ನಾನು ಲೈವಲ್ಲಿ ಮಾತಾಡ್ತಿರೋ ಅನ್ಕಂಡು, ಈಗ ಕೃಷ್ಣ ಬಾಲಕೃಷ್ಣ ಅಂದ ತಕ್ಷಣ ನಮ್ಮ ಮುಂದೆ ಅದು ಚಿತ್ರ ಬರುತ್ತೆ. ಅನೇಕರನ್ನ ತಮ್ಮ ತಮ್ಮ ಪರಿಕಲ್ಪನೆಯಲ್ಲಿ ಬಿಡಿಸಿದ್ದಾರೆ. ಈ ರೀತಿ ಅನೇಕ ಆದರೆ ಬಾಲರಾಮ ನಾನಂತೂ ನೋಡಿರಲಿಲ್ಲ ಇನ್ನೂ ತನಕ. ಸೊ ನೀವು ನೋಡಿರ್ಲಿಕ್ಕಿಲ್ಲ ಬಹುಶಃ ರಾಮ ಚಿಕ್ಕವನಿದ್ದಾಗ ಹೆಂಗಿದ್ದ ಅಂತ. ಸೊ ಒಂದು ಪ್ಯೂರ್ ವೈಟ್ ಪೇಪರ್ ಮೇಲೆ ನಿಮ್ಮ ಪರಿಕಲ್ಪನೆ ಚಿತ್ರ ಬರೀರಿ ಅಂತ ಬಿಟ್ಟಂಗೆ ಅದನ್ನ ಹೆಂಗೆ ತಯಾರಿ ಹೆಂಗೆ ಮಾಡ್ಕೊಂಡ್ರಿ? ನಮಗೂ 2 ತಿಂಗಳು ಏನು ಕಾಣ್ತಾ ಇಲ್ಲ. ಕೆಲಸನ ಶುರು ಮಾಡ್ಬಿಟ್ವಿ. ಬಂದು ಮೇ ಎಂಡ್ ಜೂನಲ್ಲಿ ಶುರು ಮಾಡಿದ್ವಿ. ಕೆಲಸ ಶುರು ಮಾಡಿದ್ವಿ, ನಮ್ಗೇನು ಕಾಣ್ತಾ ಇಲ್ಲ. 2 ತಿಂಗಳ ಪ್ರಯತ್ನ ಪಡ್ತಾ ಇದೀವಿ. ಏನು ಮಾಡೋದು ಗೊತ್ತಿರೋ ಕೆಲಸಗಳು ಮಾಡ್ತಾ ಇದೀವಿ. ಪ್ರಭಾವಳಿಲಿ ಕೆಲಸ ಗೊತ್ತಿದೆ, ಅಲಂಕಾರ ಮೊದಲಿಂದ ಮಾಡ್ತಾ ಇದೀವಿ. ಗೊತ್ತಿರೋ ಏನೇನು ಕೆಲಸ ಮಾತ್ರ ಮಾಡ್ತಾ ಇದೀವಿ. ಬಟ್ ನಾನು ಇಲ್ಲಿಗೆ ಬರೋಕ್ಕೂ ಮುಂಚೆ ಏಪ್ರಿಲ್ನಲ್ಲಿ ಬಂತು ನಮಗೆ. ನಾನು ಜೂನ್ಗೆ ಬರಬೇಕಾಯ್ತು ಇಲ್ಲಿ. ಆ ಟೈಮ್ನಲ್ಲಿ ನಮ್ಮ ಮೈಸೂರು ಚಿನ್ನ ಮೇಳ ಎಲ್ಲ ನಡೀತಾ ಇತ್ತು. ನಾನು ಹೋಗಿ ಕೂತ್ಕೊಂಡು ಮಕ್ಳುಗಳ ಬಗ್ಗೆ ತಿಳ್ಕೊತಾ ಇದ್ದೆ. ಯಾರಿಗೂ ಹೇಳ್ತಿರಲಿಲ್ಲ ಏನು ವಿಷಯಕ್ಕೆ ಅಂತ. ಅಲ್ಲಿ ಒಬ್ಬರು ಜಾಯಿಂಟ್ ಡೈರೆಕ್ಟರ್ಗೆ ಪರ್ಮಿಷನ್ ತೊಗೊಂಡು ಕೂತ್ಕೊಂಡು ನಾನು ಸ್ವಲ್ಪ ಹೊತ್ತು ಮಕ್ಳುಗಳು ನೋಡೋದು. ನನ್ನ ಮಗಳನ್ನೂ ಸೇರಿಸ್ಬಿಟ್ಟಿದ್ದೆ ಜೊತೆಗೆ ಇದಕ್ಕೆ ಅಂತಲೇ. ಅವಳು ಬಿಡೋ ಸಮಯದಲ್ಲಿ ನಾನು ಹೋಗಿ ಕೂತ್ಕೊಂಡು ನೋಡೋಕ್ಕೆ ಅನುಕೂಲ ಆಗಲಿ ಅಂತ. ಸೊ ನಾನು 5 ವರ್ಷಕ್ಕೆ ಮುಂಚಿನ ಮಕ್ಕಳು ಹೇಗಿರ್ತಾರೆ ಅಥವಾ 5 ವರ್ಷ ಆದಮೇಲೆ 9 ವರ್ಷದ ಮಕ್ಕಳು. ಸೊ ನನಗೆ 5 ವರ್ಷ ಅಂದರೆ ಗೊತ್ತಾಗಬೇಕು ಅಂದರೆ ಅಕ್ಕಪಕ್ಕದ ಗೊತ್ತಾಗಬೇಕು ನಮಗೆ ಫೀಚರ್ಸ್ಗಳು. ಸೊ ಅದನ್ನು ನಾನು ಸ್ವಲ್ಪ ಹೋಮ್ವರ್ಕ್ ಮಾಡಿಕೊಂಡೆ. ಮುಖಭಾವ ಹೆಂಗಿರುತ್ತೆ, ಖುಷಿಯಾದಾಗ ಹೆಂಗಿರ್ತಾರೆ, ಅದೆಲ್ಲನೂ ನಮಗೆ ಬಾಡಿ ಇರ್ಬೋದು, ಕಂಪೋಸಿಷನ್ಸ್ ಇರ್ಬೋದು, ನಮ್ಮ ತಾಳಮಾನ ಅಂತ ಹೇಳ್ತೀವಿ. ಮುಖದ ಅಳತೆಗಳು ಬೆಳೀತಾ ಚೇಂಜ್ ಆಗುತ್ತೆ. 3 ವರ್ಷದ ಮಕ್ಳಿಗೆ ಬೇರೆ ಇರುತ್ತೆ, 5 ವರ್ಷಕ್ಕೆ ಬೇರೆ ಆಗುತ್ತೆ, 9ರಿಂದ 12 ವರ್ಷದ ಮಕ್ಳಿಗೆ ಬೇರೆ ಆಗುತ್ತೆ, 17 ವರ್ಷ ಆದಮೇಲೆ 30 ವರ್ಷ ವಯಸ್ಸಾತ ಮತ್ತೆ ಚೇಂಜ್ ಆಗ್ತಾ ಇರುತ್ತೆ. ಸೊ ನಮಗೆ ಅಷ್ಟು ಬೇಡ, 5ಕ್ಕಿಂತ ಕಮ್ಮಿ 5ಕ್ಕಿಂತ ಜಾಸ್ತಿ 2 ತಿಳ್ಕೊಳ್ಳೋಣ, 5ರದ್ದು ಗೊತ್ತಾಗುತ್ತೆ ಅಂತೇಳಿ ಸ್ವಲ್ಪ ನಾನು ಅಲ್ಲಿ ಚೆನ್ನಾಗಿದೆ ಚಿನ್ನರ ಮೇಳದಲ್ಲಿ ಒಂದೊಂದು ಗ್ರೂಪ್ ಸ್ಟೇಜ್ ಏಜಿಗೆ ತಕ್ಕಂಗೆ ಗ್ರೂಪ್ ಮಾಡ್ತಾರಲ್ಲಿ ನಮ್ಮ ಮೈಸೂರಿನಲ್ಲಿ. ಸೊ ನಾನು ಅಲ್ಲಿ ಸ್ವಲ್ಪ ಸಮಯ ಕಳೆದೆ. ಜೊತೆಗೆ ನಾನು ಸುಮಾರು 1,500 ಫೋಟೋಸ್ ಸೇವ್ ಮಾಡಿ ಇಟ್ಕೊಂಡಿದ್ದೆ. ಈಗ ನಮಗೆಲ್ಲ ಸ್ವಲ್ಪ ಮಾಹಿತಿ ಸಿಗೋವಂಥದ್ದಿದೆ. ಜೊತೆಗೆ ನನಗೆ ಹಂಗೂ ಸಿಗ್ತಾ ಇರಲಿಲ್ಲ ಮುಖ. ದೀಪಾವಳಿ ಸಮಯ ಬಂತು, ನಾನು ಇಲ್ಲೇ ಇದ್ದಾಗ, ನಾನು ಮೈಸೂರಿಗೆ ಹೋಗಿರಲಿಲ್ಲ. ಆಗ ದೀಪಾವಳಿಲಿ ಎಷ್ಟೊಂದು ಜನ ಅವ್ರ ಮಕ್ಳುಗಳ ಸಮೇತ ಫೋಟೋಗಳು ಹಾಕಿದ್ರು. ಮಕ್ಳುಗಳನ್ನ ದೀಪಾವಳಿಗೆ ಅಲಂಕಾರ ಮಾಡಿ ನಮ್ಮ ಸೆಲೆಬ್ರೇಟ್ ಮಾಡ್ತೀವಿ ನಾವು ಭಾರತೀಯರು. ಸೊ ಆ ಟೈಮ್ನಲ್ಲಿ ನನಗೆ ಸಣ್ಣ ಇನ್ಫಾರ್ಮೇಷನ್ಗಳು ಸಿಕ್ತು ಮಕ್ಕಳು. ಸೊ ನಮ್ಮ ಮಗು ಭಾರತೀಯರ ಮುಖನೇ ಬೇಕು ನಮಗೆ ಮುಖದಲ್ಲಿ. ಸೊ ನನಗೆ ಅದನ್ನೇ ಹುಡುಕ್ತಾ ಇದ್ದೆ. ನಿಮಗೆ ಫೋಟೋ ಸಿಕ್ಬಿಟ್ರೆ ಬರೀ ಫಾರಿನ್ ಮಕ್ಳುಗಳು ಸಿಕ್ಬಿಡುತ್ತೆ, ನನಗೆ ಅದು ಬೇಕಿಲ್ಲ. ನನಗೆ ನಮ್ಮ ಭಾರತದ ಮಕ್ಳುಗಳದ್ದೇ ಬೇರೆ ಫೀಚರ್ಸ್ ಇರುತ್ತೆ, ಅದು ಬೇಕಿತ್ತು. ಅದನ್ನು ಹುಡುಕ್ಲಿಕ್ಕೆ ಅವಾಗ ದೀಪಾವಳಿ ಸಮಯ ಬಂತು. ಅಷ್ಟರಲ್ಲಿ ನಾವು ಮುಖ ಮಾಡಿರಲಿಲ್ಲ ನಾನು. ಸೊ ಅದು ಸ್ವಲ್ಪ ಹೆಲ್ಪ್ ಆಯಿತು. ಅದ್ರ ಹಿಂದಿನ ಪ್ರಾಸೆಸ್ ನೀವು ಕಲ್ಲು ಫೈನಲ್ ಮಾಡಿ ಕಲ್ಲು ತಂದಿದ್ದು, ಆ ಕಲ್ಲಿನ ಬಗ್ಗೆ ಹೇಳಿದ್ನಿ. ಟೆಸ್ಟಿಂಗ್ ಅಂತೆ, ನಮಗೆಲ್ಲ ಭಾಳ ಆಶ್ಚರ್ಯ, ಎಲ್ಲ ಹೊಸ ವಿಷಯ ಗೊತ್ತಾಗ್ತಿದೆ ಈಗಿದು. ಸರ್ ಇಲ್ಲ, ಕಲ್ಲು ಭಾಳ ಇಂಪಾರ್ಟೆಂಟು. ಸೊ ನಮ್ಮ ಕಲ್ಲು ಸಿಕ್ತು ಅಂದರೆ 50% ಕೆಲಸ ಮುಗ್ದಂಗೆ. ಬಟ್ ಇಷ್ಟು ಹೈ ಪ್ರೊಫೈಲ್ ತುಂಬ ನಮ್ಮ ದೇಶನೇ ಕಾಯ್ತಾರೋ ಅಂತ ಇದ್ರ ಪ್ರತಿಯೊಂದು ಸ್ಟೆಪ್ಪು ಇಲ್ಲಿ ತುಂಬ ಗಮನ ಇಟ್ಟು ತೊಗೊಂಡ್ರೆ ಟ್ರಸ್ಟ್ ಅವರು. ಮೊದಲೊಂದು ಕಲ್ಲೆಲ್ಲ ಮಾಡಿರ್ತೀನಿ, ಅದರಿಂದ ತೊಂದರೆ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಕಲ್ಲು ಸೆಲೆಕ್ಷನ್ ಆಗುತ್ತೆ. ಸೊ ಸೆಲೆಕ್ಷನಲ್ಲಿ ನಮ್ಮ ಕೋಲಾರದಲ್ಲಿ ರಾಕ್ ಮೆಕ್ಯಾನಿಕ್ಸ್ ಹೆಗ್ಗಡದೇವನ ಕೋಟೆಯಲ್ಲಿ ಸಿಗತ್ತಿದು. ಸರಿ, ಕಲ್ಲು ಹೇಗೆ ಅಂದ್ರೆ ಹೇಳ್ತೀನಿ, ಇದು ಭೂಮಿ ಒಳಗೆ ಸಿಗೋಂಥ ಕಲ್ಲು. ಇದು ಯಾವಾಗ ಈಚೆ ತೆಗಿತೀವಿ, ಆಕ್ಸಿಡೈಸ್ ಆಗ್ತಾ ಅಂದರೆ ನಮ್ಮ ಹವಾಗುಣಕ್ಕೆ ಅದು ಡೇ ಬೈ ಡೇ ಹಾರ್ಡ್ ಆಗ್ತಾ ಹೋಗುತ್ತೆ. ಸೊ
ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಮೀಡಿಯಂ ಸ್ಟೇಟ್ ಅಂದರೆ ಮೃದ ಇದ್ದಾಗಲೇ ಕೆಲಸ ಮುಗಿಸ್ಕೊಂಡ್ಬಿಡ್ತೀವಿ. ಆದರೆ ಇಲ್ಲಿಯವ್ರು ಅದು ಬೇಕಿರಲಿಲ್ಲ, ನಮ್ಗೆ ಡೈರೆಕ್ಟಾಗಿ ಫುಲ್ ಹಾಡಾಗಿರೋದೇ ಕೊಟ್ಬಿಟ್ರು. ತುಂಬ ಹಾರ್ಡ್ ಇತ್ತು ಕಲ್ಲು. ಅದು ಕಂಪ್ರೆಷನ್ ಟೆಸ್ಟ್ ಇರ್ಬೋದು, ಕೆಮಿಕಲ್ ಟೆಸ್ಟು, ರಿಯಾಕ್ಷನ್, ಒಂದು 5 ರೀತಿ ಟೆಸ್ಟ್ಗಳು ಬರ್ದಿರೋ ಲಿಸ್ಟ್. ಅದನ್ನೆಲ್ಲ ಟೆಸ್ಟಿಂಗ್ಗೆ ಫಸ್ಟ್ ಹೋಗುತ್ತೆ ಕಲ್ಲು. ಟೆಸ್ಟಿಂಗ್ ಆಗಿ ಎಲ್ಲನೂ ಸರಿ ಇದೆ ಅಂತ ಬಂದರೆ ಮಾತ್ರ ನಮಗೆ ಅದು ಮಾಡಬೇಕು ಅಂತ ಅಲ್ಲಿನ ಪ್ರಿನ್ಸಿಪಲ್ ಸೈಂಟಿಸ್ಟ್ ಇದ್ದಾರೆ, ರಾಜಣ್ಣ ಅಂತ ಅವರು ಇದ್ದಾರೆ. ಅವ್ರ ಹೆಸರು ನನಗೆ ಮರ್ತಿದ್ದೆ, ರಾಜಣ್ಣ ಅಂತಲೇ ಇರ್ಬೋದು. ಅವರು ಅದನ್ನು ಟೆಸ್ಟಿಂಗ್ ಮಾಡಿ ರಿಪೋರ್ಟ್ಸ್ನ ಅಂದರೆ ನಿಪ್ಪಂದ್ರಿ ಮಿಶ್ರಾ ಅವ್ರಿಗೆ, ಕನ್ಸ್ಟ್ರಕ್ಷನ್ ಕಮಿಟಿ ಚೇರ್ಮನ್, ಅವ್ರಿಗೆ ಇದನ್ನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತಾರೆ. ಈ ಕಲ್ಲು ಸಿಕ್ಕಿದ್ದು ಕೂಡ ರಾಮದಾಸನ್ ಅವ್ರ ಜಮೀನಲ್ಲಿ ಅಂತ ನೋಡಿ. ಎಷ್ಟು ಕೋಇನ್ಸಿಡೆನ್ಸ್ ನೋಡಿ. ಅವರು ರಾಮರಿಗೆ ದಾಸರಾಗಿದ್ರು ಅನ್ಸುತ್ತೆ, ಹಿಂದೆ ಯಾವುದೋ ಕಾಲದಲ್ಲಿ ಪುಣ್ಯ ಮಾಡಿದ್ರು ಅನ್ಸುತ್ತೆ. ಇವ್ರು ಕೇಳಿದ್ರೆ ಈ ಒಂದು ವಿಗ್ರಹಕ್ಕೆ ನಿಮಗೆ ಪ್ರಪಂಚ ಎಷ್ಟು ಎಕ್ಸ್ಪೆನ್ಸಿವ್ ಕಲ್ನಾದ್ರು ಗಿಫ್ಟಾಗಿ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಆದರೆ ದೇವರು ನಮಗೆ ನಮ್ಮೂರಿನಲ್ಲಿ ಒಬ್ಬರು ಸಣ್ಣ ರೈತರ ಜಮೀನಲ್ಲಿ ಹುಡುಕಿಸಿ ಕರ್ಸ್ಕೊಂಡು ಮಾಡಿಸ್ಕೊಂತಾ ಇದ್ದಾರೆ ನೋಡಿ. ನೀವು ಹೇಳಿದ್ರೆ ಬೇಕಾದ್ರೆ ನೀವು ಅಂದಂಗೆ ರಿಟರ್ನ್ ಚಿನ್ನನೇ ಕೊಡ್ತಾರೆ ಇಲ್ಲಿ. ಹಂಗೆ ಆ ಕಲ್ಲು ನೋಡಿ, ಅವ್ರ ಪುಣ್ಯ ಹೆಂಗಿದೆ, ನಮ್ಮ ರಾಜ್ಯದ ಪುಣ್ಯ. ನಾವು ಈ ರಾಜ್ಯದಲ್ಲಿ ಹುಟ್ಟಿದ ನಮ್ಮ ಪುಣ್ಯ. ಯಾಕಂದ್ರೆ ನಮ್ಮ ಕರ್ನಾಟಕ ನಮಗೆ ಆಟೋಮೆಟಿಕಲಿ ನಿಮಗೆ ಎಸ್ಥೆಟಿಕ್ಸ್ ಬಗ್ಗೆ ಒಂದು ಗಮನ ಏನಂದ್ರೆ ನಿಮಗೆ ಒಂದು ಪರಿಚಯ ಕೊಟ್ಬಿಡುತ್ತೆ. ನಾವು ಮೈಸೂರಿನಲ್ಲಿ ಇದ್ದೀವಿ, ನಮ್ಮ ಸುತ್ತಮುತ್ತ ದೇವಸ್ಥಾನ ನೋಡ್ತಾ ಇದ್ರೇ ಆಕರ್ಷಿತವಾಗಿ ಶಿಲ್ಪ ನಿರ್ಮಾಣ ಹೇಗೆ ಮಾಡಬೇಕು ಅನ್ನೋದು ದಿನನಿತ್ಯ ನಿಮ್ಗೆ ಹೇಳ್ತಾನೆ ಇರ್ತಾವೆ. ಅದು ನೋಡ್ತಿರೋದು ನಿಮಗೆ ಒಳಗೆ ನಾಲೆಜ್ ಹೋಗ್ತಾನೆ ಇರುತ್ತೆ. ಸೊ ನಮ್ಮ ರಾಜ್ಯ, ನಮ್ಮ ಕಲೆ, ಅದು ನಾವು ಇರೋ ಊರು ಎಲ್ಲನೂ ಇನ್ಫ್ಲುಯೆನ್ಸ್ ಆಗಿ ಮೋಸ್ಟ್ಲಿ ನನಗದೊಂದು ಅವಕಾಶ ಸಿಕ್ಕಿ ಸಕ್ಸಸ್ ಆಗಿದೆ ಅಂತ ಅನ್ಸುತ್ತೆ. ಅದೊಂಥರ ಸ್ಟ್ರೆಸ್ಸು ಇರುತ್ತಲ್ವಾ. ಈಗ 3 ಜನ ಶಿಲ್ಪಿಗಳ ಆಯ್ಕೆ ಆಗಿದ್ದಾರೆ, 3 ಜನ ಏಕಕಾಲದಲ್ಲಿ ಮೂರ್ತಿಗಳನ್ನು ಕೆತ್ತಾ ಇದ್ದಾರೆ, 3 ಪೈಕಿ ಒಂದು ವಿಗ್ರಹ ಸೆಲೆಕ್ಟ್ ಆಗುತ್ತೆ. ಅದು ಸ್ಟ್ರೆಸ್ಫುಲ್ಲೇ. ನೀವು ಒಬ್ಬರದೊಬ್ಬರು ವಿಗ್ರಹಗಳನ್ನು ನೋಡ್ತಿದ್ರಾ ಅಥವಾ ಚರ್ಚೆ ಮಾಡ್ತಿದ್ರಾ, ನೀನೇನು ಕಾನ್ಸೆಪ್ಟು ನಾನೇನು ಕಾನ್ಸೆಪ್ಟ್ ಅಂತ? ಇಲ್ಲ ಸರ್, ನೀವು ಅಂದಂಗೆ ನ್ಯಾಷನಲ್ ಇಂಪಾರ್ಟೆನ್ಸ್ ಪ್ರಾಜೆಕ್ಟ್ ಯಾವಾಗಲೂ ಕಾಂಪಿಟೇಷನ್ ಇದ್ದೇ ಇರುತ್ತೆ. ನನಗೆ ಶಂಕರಾಚಾರ್ಯದಲ್ಲೂ ಇತ್ತು, ನೇತಾಜಿ ಸುಭಾಷ್ ಚಂದ್ರ ಬೋಸಲ್ಲೂ ಇತ್ತು, ಇದರಲ್ಲೂ ಇತ್ತು. ಬಟ್ ಅಲ್ಲೆಲ್ಲ ಬರೀ ಮಾಡಲು ಮಾಡ್ತಿದ್ವಿ. ಇಲ್ಲಿ ಹಂಗಲ್ಲ. ಇಲ್ಲಿ 6 ತಿಂಗಳು ಎಲ್ಲರನ್ನೂ ಒಟ್ಟಿಗೆ ಇರಿಸ್ಬಿಟ್ಟು 3 ಜನ ವಿಗ್ರಹ ಮಾಡಿ ಅಂತಲೇ ಬಿಟ್ಬಿಟ್ಟಿದ್ರೆ ಮೇನ್ ವಿಗ್ರಹನ. ಸೊ ನಾವು ಸ್ಟ್ರೆಸ್ ಅಂತ ಅನ್ಕೊಳ್ಳಿಲ್ಲ, ಇದನ್ನು ಒಂದು ಹೆಲ್ತಿಯಾಗಿ ತೊಗೊಂಡ್ವಿ, ಹೆಲ್ತಿ ಸ್ಪೋರ್ಟ್ ಆಗೇನೋ ತೊಗೊಂಡ್ವಿ. ಸೊ ನಾವು ನಮ್ಮಲ್ಲೇ ಒಂದು ತೀರ್ಮಾನ ಮಾಡ್ಕೊಂಡು ಯಾರು ಒಬ್ಬರೊಬ್ರು ನೋಡೋದು ಬೇಡ, ದೇಶಕ್ಕೆ 3 ವಿಭಿನ್ನವಾಗಿ ವಿಶಿಷ್ಟವಾಗಿ ಅದ್ಭುತವಾದ ಶಿಲ್ಪ ಸಿಕ್ಕಲಿ, ಅವ್ರಿಗೆ ಸೆಲೆಕ್ಟ್ ಮಾಡೋರಿಗೆ ಕಾಂಪಿಟೇಷನ್ ಕಷ್ಟ ಆಗಬೇಕು, ಯಾರು ಚೆನ್ನಾಗಿದೆ ತಗೊಳ್ಳಿ ಅಂತ ನಾವು 3 ಜನನೂ ಡಿಸೈಡ್ ಮಾಡಿ ಎಲ್ಲರೂ ಎಕ್ಸ್ಟ್ರೀಮ್ ಆಗಿ ಪುಷ್ ಮಾಡಿದ್ದೀವಿ ಎಲ್ಲ ಥರನೂ. ಒಬ್ರೊಂದೊಬ್ರು ನೋಡಲಿಲ್ಲ. ನಾನು ಈಗಲೂ ಅಷ್ಟೇ ಒಬ್ರದ್ದೇ ನೋಡಿದ್ದು, ನಮ್ಮ GL ಭಟ್ ಸರ್ದು. ಅದು ಕೊನೆಯಲ್ಲಿ ಮುಗಿದು ಎಲ್ಲ ಕಮಿಟಿಯವ್ರು ಬಂದು ಹೋದ್ಮೇಲೆ ಲಾಸ್ಟಲ್ಲಿ ನೋಡಿದ್ದು ನಾನು. ಮತ್ತು ನಮ್ಮ ಸತ್ಯನಾರಾಯಣ ಪಾಂಡೆ ಅವ್ರದ್ದು ನೋಡಿಲ್ಲ ಇನ್ನೂ ನಾನು. ಸೊ ನಾವು ಇಷ್ಟೇ ಅಂದ್ಕೊಂಡಿದ್ದು. ಸತ್ಯನಾರಾಯಣ ಪಾಂಡೆ ಅವ್ರದ್ದು ಅಮೃತಶಿಲೆ ಅಂತ, ವೈಟ್ ಮಾರ್ಬಲಲ್ಲಿ ಮಾಡಿದ್ದಾರೆ, ಮಕ್ರಾನ ಮಾರ್ಬಲಲ್ಲಿ ಮಾಡಿದ್ದಾರೆ. ಸೊ ನಾವು ಅಂದ್ಕೊಂಡಿದ್ದು ಇಷ್ಟೇ, ದೇಶಕ್ಕೆ ಸೆಲೆಕ್ಷನ್ ಮಾಡೋರಿಗೆ ಒಂದು ಬೆಸ್ಟ್ ಹೋಗಲಿ, ನಂದು ಹೋಗ್ಬೇಕು ಅಂತ ನನಗೆ ಸ್ವಾರ್ಥ ಇಲ್ಲ, ಅವ್ರಿಗೂ ಇರಲಿಲ್ಲ ಆ ಥರ ಯಾರಿಗೂ. 3 ಜನದ ಯಾವುದಿದೆ ಬೆಸ್ಟ್ ಸಿಗಲಿ, ದೇಶಕ್ಕೆ ಎಲ್ಲರೂ ಕಾಯ್ತಾ ಇದ್ದೀವಿ. ನನ್ನ ಕೃತಿನ ದೇವರು ನನ್ನ ಕೈ ಮುಖಾಂತರ ದೇಶಕ್ಕೆ ತೋರಿಸ್ಬೇಕು ಅನ್ನೋ ಒಂದು ದರ್ಶನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ, ದೇವ್ರು ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಅದರ ಜೊತೆ ಇಡೀ ಪ್ರೊಸೆಸ್ನಲ್ಲಿ ನೀವು ಕೂಡ ಅಂದರೆ ಧಾರ್ಮಿಕ ಕೆಲವು ಕಟ್ಟಳೆಗಳನ್ನು ಪಾಲಿಸಬೇಕಾಗಿತ್ತು. ಕಂಕಣ ಕಟ್ತಾರೆ, ಅದು ಮುಗಿಯೋ ತನಕ ಬಿಚ್ಚಂಗಿಲ್ಲ, ಆಹಾರದಲ್ಲಿ ಕಟ್ಟಳೆಗಳಿದ್ವು. ಹೌದು ಹೌದು. ನಮಗೆ ಈ ಒಂದು ನೋಡಿ, ನನಗೆ ಒಂದು ಶೆಡ್ ಬೇಕಾಗಿರುತ್ತೆ ಮೊದಲು. ಆ ಶೆಡ್ಡು ಅಷ್ಟು ನನಗೆ ಎಲ್ಲಿ ಬೇಕು ಅಂತ ನಾನು ಮೊದಲೇ ನಾನು ಮಾರ್ಕ್ ಹಾಕ್ಕೊಡ್ತೀನಿ. ಅದು ನಮಗೆ ಈ ಇರೋ ಜಾಗದಲ್ಲಿ ಈಶಾನ್ಯ ಮೂಲೆಯಲ್ಲಿ ಒಂದು ನಾನು ಶೆಡ್ ಮಾಡಿಸ್ಕೊತೀನಿ. ನನಗೆ ಇಷ್ಟೇ ಸಾಕು ಮೆಜರ್ಮೆಂಟು. ಯಾಕಂದ್ರೆ ಒಂದು ವಿಗ್ರಹಕ್ಕೆ ದೊಡ್ಡದೆಲ್ಲ ಬೇಡ ನನಗೆ, ತುಂಬ ದೊಡ್ಡದಾದ್ರೆ ಡಿಸ್ಟರ್ಬೆನ್ಸ್ ಇರುತ್ತೆ ನನಗೆ. ನಾನು ಕಾಂಪ್ಯಾಕ್ಟಾಗಿ ನನಗೆ ಎಷ್ಟು ಬೇಕಷ್ಟೇ, ಒಂದು ವಿಗ್ರಹಕ್ಕೆ ಎಷ್ಟು ಬೇಕಷ್ಟು ನಾನೊಂದು ಅಳತೆ ಹೇಳಿದ್ದೆ. ಆ ಅಳತೆ ಪ್ರಕಾರ ಒಂದು ಶೆಡ್ ಹೊಸದಾಗಿ ಕಟ್ಕೊಟ್ರು. ನನ್ನ ಕೆಳಗಡೆ ಮಣ್ಣಿರಬೇಕು, ಕಲ್ಲು ಮೂಮೆಂಟ್ಗೆ ಎಡ್ಜಸ್ಟ್ ಡ್ಯಾಮೇಜ್ ಆಗಬಾರ್ದು ಅಂತ ಮಣ್ಣಲ್ಲಿ ನೆಲ ಪ್ಲಾಟ್ಫಾರ್ಮ್ ಮಾಡಲಿಕ್ಕೆ ಹೇಳಿದ್ದೆ. ಅದನ್ನು ಹಂಗೆ ಸರಿಯು ನದಿದ ಮರನ್ನ ತಂದು ಕೆಳಗಡೆ ಹಾಕಿ ನಮಗೆ ನೀಟಿಗೆ ಇಟ್ಟಿದ್ರು. ಕಲ್ಲು ಬಂತು, ನಾವು ಕೆಲಸ ಮಾಡಲಿಕ್ಕೆ ಖುಷಿ ಆಯಿತು. ಇಲ್ಲೂ ಅಷ್ಟೇ ನಮಗೆ ಪ್ರತಿಯೊಂದು ಬೆಳಗ್ಗೆ ಸಂಜೆ ಇದಕ್ಕೆ ಅಂತಲೇ ಒಂದು ಪಂಡಿತರುಗಳನ್ನ ಅಪಾಯಿಂಟ್ ಮಾಡಿದರು. ಅವರು ಕಲ್ಲಿಗೂ ಪೂಜೆ ಮಾಡಬೇಕು, ದಿನನಿತ್ಯ ನಮಗೆ ರಾಮನ ಬಗ್ಗೆ ಅವರ ರೂಪಗಳ ಬಗ್ಗೆ ಎಲ್ಲನೂ ಒಂದು ವಿವರಣೆಗಳನ್ನ ಕೊಟ್ಕೊಂಡು ಅವರು ಪೂಜೆ ಮಾಡ್ತಿದ್ರು. ನಮಗೂ ಅದು ಖುಷಿ ಆಗ್ತಿತ್ತು. ಜೊತೆಗೆ ನಾನು ನಮ್ಮ ಶಿಲ್ಪ ನಮ್ಮದೇನಿದೆ, ನಮ್ಮ ಕುಲದೇವರಿಗೆ ಬೆಳಗ್ಗೆ ನಿದ್ದು ನಾನು ಕೈ ಮುಗಿದು ನನ್ನ ಈ ಕೆಲಸನ ಶುರು ಮಾಡೋವಂಥದ್ದು ಇರ್ಬೋದು. ನಾವು ಇದನ್ನೆಲ್ಲ ಮಾಡ್ಕೊಂಡು ಬರ್ತಿರ್ತೀವಿ. ಅದ್ರ ಜೊತೆಗೆ ಇಲ್ಲಿ ನಮಗೆ ಊಟದ ನಮಗೆ ದಕ್ಷಿಣ ಭಾರತದ ಊಟ ಸಿಗಲ್ಲ. ಇಲ್ಲೂ ನಮಗೆ ನಾರ್ಮಲಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಯೂಸ್ ಮಾಡಲ್ಲ ಇಲ್ಲಿ. ಸೊ ಅದೇ ರೀತಿಯಾದ ಒಂದು ಸಾತ್ವಿಕ ಆಹಾರ ನಮಗೆ ತುಂಬ ಚೆನ್ನಾಗಿ ಇದು ಮಾಡಿದ್ರು. ಉಪ್ಪು ಖಾರ ಕಮ್ಮಿ ತಿಂದರೆ ಒಳ್ಳೆಯದೇ ನಮಗೆ. ಇಲ್ಲಿ ಒಂದು ತಾಳ್ಮೆ ಮತ್ತು ನಮಗೊಂದು ಪೀಸ್ಫುಲ್ನೆಸ್ಗೆ ಹೆಲ್ಪ್ ಆಗುತ್ತೆ. ನಾನು ಪರ್ಪಸ್ಫುಲಿ ಸ್ವೀಟ್ಸ್ ಎಲ್ಲ ಅವಾಯ್ಡ್ ಮಾಡಿದ್ದೆ. ತಲೆ ಸ್ವಲ್ಪ ಶಾರ್ಪ್ ಆಗಲಿ,
ಇನ್ನು ನಮಗೆ ಚೆನ್ನಾಗಿ ಇದಾಗಲಿ ಅಂತ ಒಂದು ಫುಡ್ ಡಯಟಲ್ಲಿ ನಾನು ತುಂಬ ಚೇಂಜ್ ಮಾಡ್ಕೊಂಡಿದ್ದೆ. ಇಷ್ಟೇ ನಮಗೆ ಹುಡುಕ್ಬೇಕಿತ್ತು. ನಾನು ರಾಮನಲ್ಲನ 6 ತಿಂಗಳು ಹುಡುಕ್ತಾ ಇದ್ದೆ. ನನಗೆ ಗೊತ್ತಿಲ್ಲ, ಅವರು ಕಲ್ಲೊಳಗಿದ್ದಾರೆ, ಹುಡುಕ್ಬೇಕಷ್ಟೇ. ಹುಡುಕ್ತಾ ಇದ್ದೆ. ಅವನಿಗೆ ದರ್ಶನ ಕೊಟ್ಟಿದ್ದಾರೆ. ದೇಶದ ಜನತೆಗೂ ಇಷ್ಟ ಆದರೆ ನನಗೆ ಅದಕ್ಕಿಂತ ಖುಷಿ ಇನ್ನೇನಿಲ್ಲ. ಅದರ ಜೊತೆಗೆ ಟ್ರಸ್ಟ್ನಿಂದ ರಿಸ್ಟ್ರಿಕ್ಷನ್ಸ್ ಏನಾದ್ರು ಇತ್ತ? ಇಷ್ಟರಿಂದ ಇಷ್ಟು ಗಂಟೆ ಕೆಲಸ ಮಾಡಬೇಕು, ಅಥವಾ ಇಷ್ಟು ದಿವಸ ಕೆಲಸ ಮಾಡಬೇಕು, ವಾರಕ್ಕೆ ಇಷ್ಟೇ ದಿವಸ ರಜೆ, ನೀವು ಊರಿಗೆ ಇಷ್ಟು ದಿವಸಕ್ಕೆ ಒಂದ್ಸಲನೇ ಹೋಗಬೇಕು, ಆ ಥರದ್ದು ಏನಾದ್ರು ರಿಸ್ಟ್ರಿಕ್ಷನ್ ಇತ್ತು? ಅದು ಫ್ರೀ ಇತ್ತು? ಇಲ್ಲ ಸರ್, ಆ ಥರ ಏನು ರಿಸ್ಟ್ರಿಕ್ಷನ್ಸು ಇಲ್ಲ. ನೀವು 1 ತಿಂಗಳು ಹೋಗ್ತೀರಿ, 2 ತಿಂಗಳು ನಿಮ್ಮ ಇಷ್ಟ. ಅದು ನಾವು ಸಮಯನೂ ಅಷ್ಟೇ, ನಮ್ಗೆ ಯಾವಾಗ ಇಷ್ಟ ಆಗುತ್ತೆ. ರಾತ್ರಿ 2 ಗಂಟೆ ತನಕ ಮಾಡಿದ್ದೀನಿ, ಒಂದೊಂದು ದಿವಸ ರಜೆ ತೊಗೋತೀನಿ, ಅಥವಾ ಹೇಗಾದರೂ ಸರಿ. ನಮಗೆ ಆ ಥರ ರಿಸ್ಟ್ರಿಕ್ಷನ್ಸ್ ಇಲ್ಲ. ಏನಂತೀವಿ, ಕಮಿಟಿಯವರು ಫ್ರೀ ಹ್ಯಾಂಡ್ ಕೊಟ್ಟಿದ್ರು. ನೀವು ಬಂದು ನೋಡ್ತಿದ್ರು. ಆದರೆ ಇಲ್ಲಿ ಟ್ರಸ್ಟ್ ಅವ್ರು ಇನ್ನೊಂದು ತುಂಬ ಒಂದು ಡಿಸಿಪ್ಲಿನಾಗಿ ಏನು ಮಾಡ್ತಿದ್ರು ಅಂದರೆ, ಒಬ್ಬನ್ನ ಬಂದು ಯಾರನ್ನೂ ಭೇಟಿ ಮಾಡ್ತಿಲ್ಲ ಯಾವತ್ತೂ. ಆ ರೀತಿ ಭೇಟಿ ಮಾಡಿದ್ರೆ ಏನಾಗುತ್ತೆ, ಅವ್ರನ್ನ ಭೇಟಿ ಮಾಡಿದ್ರು, ನಮ್ಮ ವಿಗ್ರಹ ನೋಡೋಕೆ ಬಂದಿಲ್ಲ ಅನ್ನೋ ಒಂದು ಮನಸ್ಸಲ್ಲಿ ನಿಮಗೆ ನೋವು ಶುರು ಆಗಿಬಿಡುತ್ತೆ. ಅದನ್ನು ಆಗಲಿಕ್ಕೆ ಬಿಡಲಿಲ್ಲ. ಬಂದರೆ 3 ಜನದ ವಿಗ್ರಹಗಳನ್ನ ಒಬ್ಬರಾದ್ಮೇಲೆ ನೋಡ್ಕೊಂಡು ಹೋಗ್ತಿದ್ರು. ಆಮೇಲೆ ನಮಗೆ ನೋಡ್ಕೊಳ್ಳಿಕ್ಕೆ ಅಂತಲೇ 1-2-3 ಜನನ ಇಲ್ಲಿ ನಮಗೆ ವ್ಯವಸ್ಥಾಪಕರನ್ನ ಇಟ್ಟಿದ್ರು. ಸೊ ತುಂಬ ಆರ್ಗನೈಸ್ ಆಗಿ ಚೆನ್ನಾಗಿ ಮಾಡಿದ್ರು. ನಮಗೆ ಎಷ್ಟು ಬೇಕಷ್ಟು, ನಮಗೆ ತುಂಬ ಆಡಂಬರ ಏನು ಬೇಕಿಲ್ಲ. ನಮಗೂ ಈ ಹೆಲ್ತಿ ಎನ್ವೈರನ್ಮೆಂಟ್ನ ನಮ್ಗೆ ಕ್ರಿಯೇಟ್ ಮಾಡಿಕೊಟ್ಟಿದ್ರು. ಎಷ್ಟು ಸಲ ಅಂದರೆ 7 ತಿಂಗಳಲ್ಲಿ ಎಷ್ಟು ಸಲ ಊರಿಗೆ ಬಂದ್ರಿ? ಆವಾಗ ಬರ್ತಿದ್ರಾ ಮೈಸೂರಿಗೆ? ಇಲ್ಲ ಸರ್, ನನಗೆ ನೋಡಿ ಇಲ್ಲಿ ಏನಾಗ್ಬಿಡ್ತು, ತಂದೆಯವ್ರದ್ದು 2ನೇ ವರ್ಷದ ಕಾರ್ಯ ಅದು ಬಂದುಬಿಡ್ತು ಮಧ್ಯದಲ್ಲಿ. ನಾನು ಹೋಗ್ಲಿಕ್ಕೆ ತುಂಬ ಇಷ್ಟ, ಯಾಕಂದ್ರೆ ನಾನು ಆ ಥರ ಮಿಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಬಟ್ ಈ ಕೆಲಸ ಇಂಪಾರ್ಟೆಂಟ್ ಅಂತೇಳಿ ನಾನು ಇಲ್ಲಿ ಹೇಳಿದೆ, ಈ ಥರ ತಂದೆಯವ್ರದ್ದು ಕಾರ್ಯ ಅಂತ. ಅವತ್ತು ದಿವಸ ಎಲ್ಲರಿಗೂ ಇಲ್ಲೇ, ಬ್ರಾಹ್ಮಣರಿಗೆ ಎಲ್ಲರಿಗೂ ಊಟ, ಮತ್ತು ನಮ್ಮ ಇರೋ ಎಲ್ಲರಿಗೂ ಇವರಿಲ್ಲೇ ಅವರೇ ಟ್ರಸ್ಟ್ ಅವರೇ ಅರೇಂಜ್ ಮಾಡಿ ಊಟ, ಎಲ್ಲರಿಗೂ ಅವತ್ತು ವಿಶೇಷವಾದ ಊಟ ತಯಾರು ಮಾಡಿಕೊಟ್ಟಿದ್ರು. ನಮಗೆ ತುಂಬ ಖುಷಿಯಾಯಿತು. ದೀಪಾವಳಿಗೂ ನಾನು ಹೋಗೋಕ್ಕಾಗಲಿಲ್ಲ. ದಸರಾ ನಮ್ಮ ಮೈಸೂರು, ನನಗೆ ಆ ಟೈಮ್ನಲ್ಲಿ ಬೇರೆ ಊರಲ್ಲಿ ಇರೋಕ್ಕೆ ಇಷ್ಟಪಡಲ್ಲ ನಾವು. ಅಂಥದ್ರಲ್ಲೂ ನಾನು ದಸರಾದಲ್ಲಿ ಹೋಗಲಿಲ್ಲ. ಬಟ್ ನನ್ನ ಮಗಳು ಅಪ್ಪ ಡ್ಯಾನ್ಸ್ ಇದೆ ಅಂತ 2 ತಿಂಗಳು ಮುಂಚೆ ಹೇಳಿದಾಳೆ ನನಗೆ, ನೀವು ಬರಬೇಕು ಅಂತ. ಆಗ ಬೇಜಾರಾಯಿತು, ಏನಾದ್ರು ನನ್ನ ಮಗಳೇ ನನ್ನ ಹತ್ರ ಅಪಾಯಿಂಟ್ಮೆಂಟ್ ತೊಗೊಳಂಗೆ ಆಗ್ತಾ ಇದೆಯಲ್ಲ, ಬೇಡ, ಇದು ಸರಿ ಇಲ್ಲ ಅಂತೇಳಿ ನನ್ನ ಮಗಳದು ಸ್ಕೂಲ್ ಡೇ ಫಂಕ್ಷನ್ಗೆ ಅಂತ ಮೈಸೂರಿಗೆ ಹೋಗಿ ಬಂದಿದ್ದೆ ನಾನು. ಅಂದರೆ ನಿಮ್ಮ ಫ್ಯಾಮಿಲಿಯವ್ರದ್ದು ಮಾತುಗಳನ್ನು ಕೇಳ್ತಾ ಇದ್ದೆ, ಇಂಟರ್ವ್ಯೂ ನೋಡ್ತಾ ಇದ್ದೆ. ಅಂದರೆ ನಿಮಗೆ ಎಷ್ಟು ಇದ್ರ ಇಂಪಾರ್ಟೆನ್ಸ್ ಇದೆ, ಎಷ್ಟು ದೊಡ್ಡ ಕೆಲಸ ಅನ್ನೋದು ಗೊತ್ತಲ್ಲ, ಅವ್ರೆಲ್ರಿಗೂ ಗೊತ್ತು ಅಂತ ಅವ್ರ ಸಂಭ್ರಮ ನೋಡ್ತಾ ಇದ್ದೆ. ಆವಾಗ ಫ್ಯಾಮಿಲಿ ಕೋಆಪ್ರೇಷನ್ ಸಿಗೋಕ್ಕೆ ಸಾಧ್ಯ. 7 ತಿಂಗಳು ಗಂಡ ಮನೆಗೆ ಬರ್ತಿಲ್ಲ ಅಂತಂದ್ರೂ ಕೂಡ ಎಷ್ಟು ದೊಡ್ಡ ಕೆಲಸದಲ್ಲಿ ಗಂಡ ನಿರತ ಆಗಿದ್ದಾನೆ ಅನ್ನೋದು ಹೆಂಡತಿ ಕನ್ವಿನ್ಸ್ ಆಗಿರುತ್ತೆ. ಹೌದು, ಇಲ್ಲ ಅವ್ರ ಸಪೋರ್ಟು ತುಂಬ ಚೆನ್ನಾಗಿ ನನಗೆ ಈ ಟೈಮ್ನಲ್ಲಿ. ಆ್ಯಕ್ಚುಲಿ ನನಗೆ 1 ವರ್ಷದ ಮಗ ಇದ್ದಾನೆ. ಅವನು ಹುಟ್ಟಿದಾಗ ನಾನು ನೋಡಿರಲ್ಲ ಅವನ್ನ. ಅವನು ಹುಟ್ಟಿದಾಗ ನಾನು ಇದರಲ್ಲಿದ್ದೆ, ಇಂಡಿಯಾ ಗೇಟಲ್ಲಿ ನೇತಾಜಿ ಸುಭಾಷ್ ಚಂದ್ರ ಪ್ರಾಜೆಕ್ಟ್. ಅವ್ನು ಹುಟ್ಟಿ 2 ತಿಂಗಳಾದ್ಮೇಲೆ ನೋಡಿದ್ದೆ ನಾನು ಅವನ್ನ. ಅದಾದಮೇಲೆ ಸ್ವಲ್ಪ ಒಂದು 6 ತಿಂಗಳಿದ್ದೆ. ಅಷ್ಟರಲ್ಲಿ ಈಗ ನಡೆಯೋದು ಕಲ್ತ್ಕೊಂಡಂತೆ ಎಲ್ಲ, ಅದನ್ನು ನೋಡಲಿಲ್ಲ ನಾನು. ಇಲ್ಲಿ ಬಂದು 7 ತಿಂಗಳಾಗಿತ್ತು. ಅವನು ಈಗ ಅದೇ ಕಂಡಿಡಿಯಲ್ಲ ಈಗ ಅಪ್ಪ ಅಂದ್ಕೊಳ್ಳೋ ಒಂದೊಂದ್ಸಲ ವೀಡಿಯೋಗಳಲ್ಲಿ ನೋಡ್ತಿರ್ತೀವಿ. ಎದುರಿಗೆ ಹೋದಾಗ ಸ್ವಲ್ಪ ಕಷ್ಟ ಆಗತ್ತೆ ನಮಗೆ. ಬಟ್ ಅದಕ್ಕಿಂತ ಅದು ಸರಿಯಾಗುವಂಥ ವಿಷಯ. ಬಟ್ ಇದು ಅದಕ್ಕೂ ಇಂಪಾರ್ಟೆಂಟ್, ಯಾಕಂದರೆ ಸಾವಿರಾರು ಜನ ಕಲಾವಿದರು ಕೆಲಸ ಮಾಡ್ತಿದ್ದಾರೆ. ನಮ್ಮ ಭಾರತದವರು ನೊಂದ ಇತಿಹಾಸ ಇದೆ, ಭಾಳಷ್ಟು ಜನ ಸ್ಯಾಕ್ರಿಫೈಸಸ್ ಇದೆ. ಅವ್ರುಗಳ ನೋವು ಮುಂದೆ ನಮ್ಮದೆಲ್ಲ ಏನು ತುಂಬ ಚಿಕ್ಕದು ಸರ್, ತುಂಬ ಚಿಕ್ಕದು. ಸೊ ಫಸ್ಟು ಇಲ್ಲಿ ನಾನು ಅಲ್ಲಿ ಕೆಲಸದ ಜಾಗದ ಹತ್ರ ಹೋದ್ರೆ ಸಾಕು, ನಂಗೆ ಕಣ್ಣೀರೇ ಬಂದ್ಬಿಡುತ್ತೆ. ಅಷ್ಟು ಜನ ಕಷ್ಟಪಡ್ತಿದ್ದಾರೆ. ಇದೊಂದು ಜಾಗಕ್ಕೆ ನಾವು ಭಾರತೀಯರು ಎಷ್ಟು ವರ್ಷದಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಈ ಒಂದು ಸಮಯದಲ್ಲಿ ನಾವು ಇದೀವಲ್ಲ, ನನಗೊಂದು ಕೆಲಸ ಸಿಕ್ಕಿದೆಯಲ್ಲ, ಇದೇ ಒಂದು ದೊಡ್ಡ ಪುಣ್ಯ ಬಿಡಿ ಸರ್ ನಮ್ಮ ಜೀವನದಲ್ಲಿ. ಅಂತಿಮವಾಗಿ ರಾಮಲಲ್ಲ ನನ್ನ ಪೂರ್ತಿ ಈ ಕೆಲಸ ಮುಗೀತು, ರಾಮಲಲ್ಲ ನನ್ನಿಂದ ಕೆತ್ತಲ್ಪಟ್ರು ಅಂದಾಗಿನ ಫೀಲಿಂಗ್ ಹೆಂಗಿರುತ್ತೆ? ಇನ್ನೂ ಅದು ತಗೊಳಕ್ಕೆ ಆಗ್ತಾ ಇಲ್ಲ ನನ್ನ ಕೈಲಿ. ಈ ರಾಮಲಲ್ಲ ಅಯೋಧ್ಯೆದು, ಈಗ ಅಯೋಧ್ಯೆ ರಾಮಲಲ್ಲ ಅಂತ ಬಂದ ಜೊತೆಗೆ ನನ್ನ ಹೆಸರು ಬರ್ತಾ ಇದೆ. ನನಗೆ ಅದು ಇನ್ನು ಹೇಗೆ ಜೀರ್ಣ ಮಾಡ್ಕೋಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಬಟ್ ನಮ್ಮ ಕೆಲಸದಲ್ಲಿ ಶ್ರದ್ಧೆಯಿಂದ ಮಾಡಿದ್ದೀನಿ. ಅದು ನಮ್ಮ ಕಂಟ್ರೋಲಬಲ್ಸ್, ನಮ್ಮ ಕೈಯಲ್ಲಿ ಏನಿದೆ ಅದನ್ನು ನಾನು ತುಂಬ ಶ್ರದ್ಧೆಯಿಂದ ಮಾಡಿದ್ದೀನಿ. ನನ್ನ ಕೈಲಿ ಏನಿದೆ ಕೆಲನ ತುಂಬ ಚೆನ್ನಾಗಿ ಮಾಡಿ ತೋರಿಸ್ಬೋದು, ಅಥವಾ ರಾಮನ ಹುಡ್ಕೋ ಪ್ರಯತ್ನ ಮಾಡಿ ನನ್ನ ಕೈಲಾದ ಶಕ್ತಿ ಮೀರಿ ಆ ಸಮಯದಲ್ಲಿ ಏನು ಅವರು ನನಗೆ ಬುದ್ಧಿ ಕೊಡ್ತಾರೆ ಅದ್ರ ಪ್ರಕಾರ ಯೋಚನೆ ಮಾಡಿ ನಾನು ಕೆಲಸ ಮಾಡ್ಬೋದು. ಇದಿಷ್ಟೇ ನನ್ನ ಕೈಲಿರೋದು, ಅದಷ್ಟೇ ಮಾಡಿದ್ದು. ಮಿಕ್ಕಿದೆಲ್ಲ ಭಗವಂತನ ಇಚ್ಛೆ. ನಮ್ಮನ್ನು ಇಲ್ಲಿ ಕರ್ಕೊಂಡು ನಿಲ್ಲಿಸಿದರೆ ನಮ್ಮ ಮನೆತನ 300 ವರ್ಷಗಳಿಂದ ಕೆಲಸ ಮಾಡ್ತಾ ಬರ್ತಾ ಇದೆ. ನಮ್ಮ ತಾತ, ನಮ್ಮ ತಂದೆ, ಮುತ್ತಾತ, ಅವ್ರ ತಂದೆ, ಚೋಡಪ್ಪ ಶಿಲ್ಪಿ, ಬಸಪ್ಪ ಶಿಲ್ಪಿ, ಬಸವಣ್ಣ ಶಿಲ್ಪಿ, ಯೋಗಿರಾಜ್ ಶಿಲ್ಪಿ, ಅರುಣ್ ಯೋಗಿರಾಜ್. ಸೊ ಇಷ್ಟು ಜನದ ಪರಿಶ್ರಮ, ಒಂದು ಮನೆತನ ಇಷ್ಟು ವರ್ಷದಿಂದ ಕಷ್ಟಪಡ್ತಿದೆ. ಇವ್ರಿಗೂ ಒಂದು ಆಶೀರ್ವಾದ ಮಾಡೋಣ ಅಂತೇಳಿ ಆಶೀರ್ವಾದ ಮಾಡ್ದಂಗಿದೆ ನನಗೆ, ಅಷ್ಟೇ. ಇನ್ನೇನು ನನಗೆ ಈಗ ರಾಮಲಲ್ಲ ಹೆಂಗೆ ಕಾಣಿಸ್ತಾರೆ ಅನ್ನೋದನ್ನ 22ನೇ ತಾರೀಕೆ ಜಗತ್ತು ನೋಡೋದು. ಹೌದು.
ವಿವರಿಸ್ಬೋದಾ ನೀವು? ಅಂದರೆ ಏನು ಪರಿಕಲ್ಪನೆಯಲ್ಲಿ ಮಾಡಿದ್ರಿ? ಒಂದು ವಿವರಣೆ. ಪರಿಕಲ್ಪನೆ ಇಷ್ಟೇ ಸರ್. ನನಗೆ ಮಗು ರೀತಿ ಅವ್ರು ಹೇಳ್ದಂಗೆ ಮಗುನ ಮೊದಲು ಹುಡುಕ್ಬೇಕಿತ್ತು ಕಾಲಿನಲ್ಲಿ. ಮಗು ಜೊತೆಗೆ ರಾಮನ ಹುಡುಕ್ಬೇಕಿತ್ತು. ರಾಮನಲ್ಲಿ ಅವರು ನಮ್ಮ ಯುವರಾಜನ ಹುಡುಕ್ಬೇಕಿತ್ತು. ಸೊ ಇದೆಲ್ಲನೂ ನಾನು ತಲೆಲಿಟ್ಕೊಂಡು ಪ್ರಯತ್ನ ಮಾಡಿದ್ದೀನಿ. ನಮ್ಮ ದಕ್ಷಿಣ ಭಾರತದ ಸ್ವಲ್ಪ ಶೈಲಿಯನ್ನು ನಾವು ಹಾಕೊಂಡಿದ್ದೀವಿ. ಉತ್ತರ ಭಾರತಕ್ಕೂ ಬೇಕಾದಂಥ ಒಂದು ಅಂಶಗಳನ್ನ ಮಾಡಿ ನಮ್ಮ ದೇಶದ ಒಂದು ಕನೆಕ್ಟ್ ಆಗೋ ರೀತಿಯಲ್ಲಿ ನಾನು ಪ್ರಯತ್ನ ಪಟ್ಟಿದ್ದೀನಿ. ನಮ್ಮ ದೇಶದ ಜನತೆಗೆ ಇಷ್ಟ ಆದರೆ ನನಗೆ ಅದಕ್ಕಿಂತ ದುಡ್ಡು ಇರ್ತೀನಿ. ನಾನು ಕೇಳಿದ್ದೀನಿ, ಕೆತ್ತುತ್ತಾ ಅದ್ರ ಜೊತೆ ಒಂದು ಅಟ್ಯಾಚ್ಮೆಂಟ್ ಬಂದ್ಬಿಡುತ್ತೆ ಅಂತ. ನನ್ನ ಇಲ್ಲಿ ಕ್ರೇನಲ್ಲಿ ಇಟ್ಕೊಂಡು ಹೋಗುವಾಗ ಇಲ್ಲಿ ಮಕ್ಕಳಿದ್ದಾರೆ, ಇಲ್ಲಿ ಸೆಕ್ಯೂರಿಟೀಸ್ ಇದ್ದಾರೆ, ಎಲ್ಲ ಇದ್ದಾರೆ. ಅವ್ರೆಲ್ಲರಿಗೂ ಬೇಜಾರಿದೆ ಇವತ್ತು. ಏನಕ್ಕೆ ಅಂದರೆ ಮನೆಯಿಂದ ಯಾರೋ ಓದಂಗೆ ಆಗಿದೆ ಅವ್ರಿಗೆ. ಅವರು 6 ತಿಂಗಳಿಂದೆಲ್ಲ ಇದ್ರ ಜೊತೆ ಇದ್ರು. ಇಲ್ಲೊಂದು ಹುಡುಗ ಇದ್ದಾನೆ, ಒಂದು 4 ದಿವಸ ಆಯ್ತು ಬಂದು ಸೈಕಲ್ ಹೊಡಿತಾ ಇದ್ದಾನೆ. ಅವ್ರ ತಂದೆಗೆ ಹೇಳ್ತಾನೆ, ಇವತ್ತು ಇಲ್ಲಿ ಏನೋ ಖಾಲಿ ಆಗಿದೆ, ನನಗೆ ಇಲ್ಲಿ ಬೇಜಾರಾಗ್ತಿದೆ ಅಂತ. ಸೊ ನಮಗೆಲ್ಲ ಒಂದು ಮನೆಯಿಂದ ಯಾರೋ ಒಬ್ರು ಪರ್ಸನ್ ಈಚೆ, ಅಂದರೆ ಒಬ್ರು ಮನೆಯಿಂದನೇ ಒಬ್ರು ಈಚೆ ಹೋದಂಗೆ ಇಲ್ಲಿ ನಾವು ಇದೇನು ಮನೆ ನಮಗೆ 6 ತಿಂಗಳು 7 ತಿಂಗಳಿಂದ ಎಲ್ಲರೂ ಆ ಒಂದು ಭಾವನೆಯಲ್ಲೇ ಬರ್ತಿದ್ದಂಗೆ ರಾತ್ರಿ ವಾಪಸ್ ಕೆಲಸ ನಮ್ಮ ಇನ್ಸ್ಟಾಲೇಷನ್ ಮುಗಿಸಿ ಬೆಳಗಿನ ಜಾವ ಆಯ್ತು ಬರಷ್ಟು. ಆ ಟೈಮಲ್ಲೇ ಎಲ್ಲರೂ ಹಂಗೆ ಅಂತಿದ್ರು. ನನಗೂ ಈಗ ಅದೇ ಅಂತಾರೆ, ಇಲ್ಲಿ ಒಂದು ಖಾಲಿ ಇದೆ, ನಾವು ಅಲ್ಲಿಗೆ ಹೋಗೋಣ ನೋಡ್ಕೊಂಬರೋಣ ಅನ್ನಂಗಿದೆ. ಈ ಒಂದು ಪ್ರಾಜೆಕ್ಟ್ನ ನಂತರ ಅರುಣ್ ಯೋಗಿರಾಜರ ಜೀವನ ಹೆಂಗೆ ಬದಲಾಗುತ್ತೆ? ಇವರ ಸೆಲೆಬ್ರಿಟಿ ಸ್ಕಲ್ಪ್ಚರ್ ಈಗ ಇನ್ನೊಂದು ಎಲ್ಲೆಲ್ಲಿಂದನೋ ಪ್ರಾಜೆಕ್ಟ್ಸ್ ಬರ್ಬೋದು, ಏನೋ ನಿಮ್ಮನ್ನು ನೋಡೋ ರೀತಿನೇ ಬದಲಾಗ್ಬಿಡುತ್ತೆ. ನಾನು ಅದು ಅಷ್ಟು ತಲೆಗೆ ತಗೊಳ್ಳಲ್ಲ. ನಾನು ಏನೇ ಇದ್ರೂ ನನ್ನ ಪ್ರಯಾರಿಟಿ ಕಲ್ಲಿಗೆ ಎಷ್ಟು ಸಮಯ ಡೈಲಿ ಕೊಡಬೇಕು ಅನ್ನೋದು, ಅದಕ್ಕೆ ನಾನು ಸ್ಟಿಕ್ ಆಗಿರ್ತೀನಿ. ಸೊ ಅದ್ರ ಜೊತೆಗೆ ಈಗ ನೀವು ಅಂದಂಗೆ ಆರ್ಡರ್ಸ್ಗಳು ದೇಶದ ಎಲ್ಲ ಕಡೆಯಿಂದ ಬರ್ಬೋದು. ಮೊದಲನೇ ಇಂಪಾರ್ಟೆನ್ಸ್ ನಮಗೆ ನ್ಯಾಷನಲ್ ಇಂಪಾರ್ಟೆನ್ಸ್ ಪ್ರಾಜೆಕ್ಟ್ನ ತೊಗೋತೀನಿ. ಅದು ಬಿಟ್ಟರೆ ಪಬ್ಲಿಕ್ ಜೊತೆ ಇರೋಂಥ ಪ್ರಾಜೆಕ್ಟ್ ತೊಗೊತೀನಿ. ನೆಕ್ಸ್ಟ್ ಪ್ರೈವೇಟ್ ಕಲೆಕ್ಷನ್ಸ್ ಅವ್ರಿಗೆ. ಸೊ ಈ ರೀತಿ ಸ್ಟೆಪ್ ಬೈ ಸ್ಟೆಪ್. ಸೊ ನಮ್ಗೆ ಏನು ಬೇಕು ಅನ್ನೋದು ಮೊದಲು ಕಲ್ ಜೊತೆ ನಾನು ಸಮಯ ಕಳೀಲೇಬೇಕು. ಅದಕ್ಕೆ ಅದರಿಂದ ನಾನು ಇಲ್ಲಿ ನಿಮ್ಮ ಮುಂದೆ ಕೂತೀನಿ, ಎಲ್ಲರ ಮುಂದೆ ದೇಶದ ಮುಂದೆ ಈಗ ನನ್ನ ಹೆಸರು ಬಂದಿರೋದು. ಅದರಿಂದ ದೂರ ಹೋದರೆ ಮತ್ತೆ ನನಗೆ ಏನೋ ತಪ್ಪು ಮಾಡ್ತೀನಿ ಅನಿಸುತ್ತೆ ಜೀವನದಲ್ಲಿ. ಸೊ ನಾನು ಕಲ್ ಜೊತೆ ಹೆಚ್ಚಿನ ಮತ್ತೆ ಸಮಯ ಕೊಡುವಂಥದ್ದು, ಅದರಲ್ಲಿ ದೇಶಕ್ಕೆ ಬೇಕಾದಂಥ ಪ್ರಾಜೆಕ್ಟ್ಗಳನ್ನ ನನ್ನ ಅವಶ್ಯಕತೆ ಇದ್ದರೆ ಸೇವೆ ಮಾಡುವಂಥದ್ದು. ನಂತರ ನಮ್ಮ ಪಬ್ಲಿಕ್ ನಮ್ಮ ರಾಜ್ಯದ್ದು ಸಂಬಂಧಪಟ್ಟದ್ದು ಏನೇ ಕೆಲಸ ಇದ್ರೂ ನನಗೆ ಮಾಡ್ಲಿಕ್ಕೆ ಭಾಳ ಖುಷಿ ಆಗುತ್ತೆ ಯಾವಾಗಲೂ. ಈ 7 ತಿಂಗಳ ಅವಧಿಯಲ್ಲಿ ಬಹುಶಃ ಸಾಕಷ್ಟು ಪ್ರಾಜೆಕ್ಟ್ಸ್ಗಳು ಬಂದಿದ್ವು ಏನೋ ನಿಮಗೆ? ಅಂದರೆ ಇನ್ಯಾವುದೋ ಕೆಲಸ ಅದು ಮಾಡಿಕೊಡಿ ಇದು ಮಾಡಿಕೊಡಿ ಅಂತ. ನಮಗೆ ಅದೊಂದು ಇತ್ತು. ನನಗೆ ಸುಮಾರು ಒಂದು ನೋಡಿ 6-7 ತಿಂಗಳಿಂದ 9 ತಿಂಗಳಿಂದ ನಾನು ಕಮರ್ಷಿಯಲ್ಸ್ನ ನಾನು ಸ್ಟಾಪ್ ಮಾಡಿದೆ. ಅಂದರೆ ನಾನು ಯಾವುದೇ ಪ್ರೈವೇಟ್ ಒಂದು ಆರ್ಡರ್ಸ್ ತೊಗೊಂಡಿಲ್ಲ. ಕೋಟ್ಯಾಂತರ ರೂಪಾಯಿ ಆರ್ಡರ್ ಬಿಟ್ಟಿದ್ದೀನಿ. ಏನಕ್ಕೆ ಸೆಲೆಕ್ಟ್ ಆಗುತ್ತೆ ಇಲ್ಲೋ ಗೊತ್ತಿಲ್ಲ ಅದು ಬಟ್ ಮಾಡೋ ಒಂದು ಕೆಲಸ ಈಗ 100% ಕೊಡಬೇಕು. ನಾನು ಆರ್ಡರ್ ತೊಗೊಂಡ್ಬಿಡೋದು, ಮೈಸೂರು ಸ್ವಲ್ಪ ಹೊತ್ತು ಕೆಲಸ ಮಾಡಿ ವಾಪಸ್ ಬರೋದು, ಇನ್ನೇನೋ ಮಾಡೋದು, ಅವೆಲ್ಲ ನಾನು ಮಾಡೋದು ಬೇಡ ಅಂತೇಳಿ ನಾನು ಮೊದಲೇ ನನ್ನ ಹಳೆ ಆರ್ಡರ್ಸ್ಗಳನ್ನ ತುಂಬ ಪೆಂಡಿಂಗ್ ಇತ್ತು. ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಬಂದು ಮಾಡಿಕೊಡ್ತೀನಿ, ನನಗೆ ಅವಕಾಶ ಕೊಡಿ ಅಂತ. ಹೊಸ ಆರ್ಡರ್ಸ್ಗಳನ್ನ ಸ್ಟಾಪ್ ಮಾಡಿದ್ದೆ. ಸೊ ನನಗೆ ಏನಾಗಿದೆ, ನೀವು ಅಂದಂಗೆ ಕೇದಾರ್ನಾಥ್ ಮತ್ತು ನೇತಾಜಿ ಆದಮೇಲೆ ತುಂಬ ಆರ್ಡರ್ಸ್ ಜಾಸ್ತಿ ಯಾವಾಗಲೂ ಇರುತ್ತೆ. ಅದನ್ನೆಲ್ಲನೂ ನಾನು ಸ್ವಲ್ಪ ಒಂದು 9 ತಿಂಗಳಿಂದ ಸ್ಟಾಪ್ ಮಾಡಿದ್ದೆ. ಜೊತೆಗೆ ತುಂಬ ದೊಡ್ಡ ದೇಶದ ಪ್ರಮುಖ ಇಂಡಸ್ಟ್ರಿಯಲಿಸ್ಟ್ ಅಂತೆಲ್ಲ ಕಾಲ್ ಬರುತ್ತೆ. ನಾನು ಸ್ವಲ್ಪ ಅವ್ರನ್ನ ಅವಾಯ್ಡ್ ಅನ್ನೋದಕ್ಕಿಂತ ನಾವು ಬರೋಕ್ಕಾಗಲ್ಲ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ರಿಕ್ವೆಸ್ಟ್ ಮಾಡಿಕೊಂಡು ಹೆಚ್ಚಿನ ಗಮನ ನನಗೆ ಇದು ಕೊಡಬೇಕಿತ್ತು. ಹೇಳಿದೆ ನನ್ನ ಕೈಲಿರೋದು ಒಂದೇ, ಚೆನ್ನಾಗಿ ಮಾಡೋದು, ಅದಕ್ಕೆ ಸಮಯ ಕೊಡೋದು, ಅದಷ್ಟು ಫಸ್ಟ್ ಮಾಡಿದೆ. ಮಿಕ್ಕಿದೆಲ್ಲ ದೇವರೇ ನಮ್ಗೆ ಏನು ಬೇಕು ಅವರೇ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ತನಕ ಕರ್ಕೊಂಡು ಬಿಟ್ಟಿದ್ದಾರೆ ನಮ್ಮನ್ನು. ಒಂದು ಭಾಳ ಸಿಲ್ಲಿ ಪ್ರಶ್ನೆ ನನಗೂ ಗೊತ್ತಾದರೂ ಕೇಳ್ತೀನಿ ಅರುಣ್ ಅವರ. ಸಾಮಾನ್ಯವಾಗಿ ಈ ರೀತಿಯ ಪ್ರಾಜೆಕ್ಟ್ಗಳಲ್ಲಿ ಒಂದು ಅಗ್ರಿಮೆಂಟ್ ಹಾಕೋತಾರೆ, ನಾನು ಇಷ್ಟು ದಿವಸದಲ್ಲಿ ಇದನ್ನು ಮಾಡಿಕೊಡ್ತೀನಿ, ಅದಕ್ಕೆ ನನ್ನ ಚಾರ್ಜಸ್ ಎಷ್ಟು, ಕನ್ಸಲ್ಟೇಷನ್ ಎಷ್ಟು, ಆ ಕೆಲಸಕ್ಕೆ ಎಷ್ಟು, ಈ ಕೆಲಸಕ್ಕೆ ಎಷ್ಟು. ಇವ್ರ ಜೊತೆ ಏನು ಅಗ್ರಿಮೆಂಟ್ ಮಾಡ್ಕೊಂಡಿದ್ರಿ? ನಮ್ಗೆ ಆ ರೀತಿ ಏನೂ ಇಲ್ಲ. ಅವರೊಂದು ನೀವು ಸೆಲೆಕ್ಟ್ ಆಗಿರೋ ಅಂತ ಲೆಟ್ರ್ ಕೊಟ್ಟರಲ್ಲ, ಅದೇನು ಖುಷಿ. ಅಲ್ಲಿಗೆ ಬಂದು ನಾವೆಲ್ಲರೂ 3 ಜನ ಯಾರೂ ಇನ್ನೂ ₹1 ಏನೂ ತೊಗೊಂಡಿಲ್ಲ. ಅವ್ರು ಏನು ಗೌರವವಾಗಿ ಏನು ಕೊಡ್ತಾರೆ ಎಲ್ಲರೂ ಅದನ್ನೇ ತೊಗೋಬೇಕು ಅಂತ ತೀರ್ಮಾನ ಮಾಡಿಕೊಂಡು ಈ ಕೆಲಸ ಮುಗಿಸಿದ್ದೀವಿ. ನಾವು ಏನು ಕೊಟ್ಟರು ಖುಷಿನೇ. ಅದಕ್ಕಿಂತ ಹೆಚ್ಚಾಗಿ ಭಗವಂತ ಅದಕ್ಕಿಂತ ದೊಡ್ಡ ವರನೇ ಕೊಟ್ಟಿದ್ದಾನೆ. ಇನ್ನೇನು ಕೊಟ್ಟರು ನಮಗೆ ಅದು ಏನಂತಾರೆ ನಮ್ಮ ಜೀವನಕ್ಕೆ ಅಷ್ಟೇ ಅದು. ಬಟ್ ಜೀವನಕ್ಕಿಂತ ಬೇಕಾದಂದ್ರೆ ಅವ್ರು ಕೊಟ್ಬಿಟ್ಟಿದ್ದಾರೆ ಈಗ ನಮಗೆ. ಸೊ ಇದನ್ನು ಜೀರ್ಣಿಸ್ಕೊಳ್ಳೋ ಶಕ್ತಿ ಕೊಟ್ಟರೆ ಸಾಕೀಗ ನನಗೆ ಅವರು. ಈ ಕುಟುಂಬದವ್ರನ್ನ ಕರ್ಕೊಂಬಂದು ತೋರಿಸ್ಬೇಕು ನೀವು ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ. ಯಾವಾಗ ಮಾಡ್ತೀರಿ ಅದು? ಈಗ ನನಗೆ ಒಬ್ಬನಿಗೆ ಇಲ್ಲಿ ಹೋಗ್ಲಿಕ್ಕೆ ನನಗೆ ಇನ್ವಿಟೇಷನ್ ಇರೋದು. ಅದರಿಂದ ಇದುವರೆಗೂ ನಮ್ಮ ಕುಟುಂಬದವ್ರು ಒಬ್ರು ಬಂದು ನೋಡಿಲ್ಲ. ಎಲ್ಲ ಬೈತಾ ಇದ್ದಾರೆ, ನನ್ನ ಕರ್ಕೊಂಡೋಗಿಲ್ಲ, ನೀನು ನನ್ನ ಕರ್ಕೊಂಡೋಗಿಲ್ಲ ಅಂತ. ಅದಕ್ಕೆ ಇದು ಉದ್ಘಾಟನೆ ಆದಮೇಲೆ ಅವ್ರು ಮತ್ತೆ ಮನೆಯವ್ರನ್ನೆಲ್ಲರೂ ಒಂದ್ಸಲ ನಾನು ಕರ್ಕೊಂಬಂದು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಅದರ ಜೊತೆಗೆ 7 ತಿಂಗಳು ಅವ್ರದ್ದು ಒಂದು ತ್ಯಾಗ ಇದೆ ಇದಕ್ಕೆ. ನಿಮ್ಮಿಂದ ದೂರ ಇದ್ಕೊಂಡು ಏನೋ ಬಹುಶಃ ಮನೇಲಿ ಏನೋ ಸಮಸ್ಯೆ ಆದರೆ ನಿಮ್ಗೆ ಗಮನಕ್ಕೂ ತರ್ತಿರ್ಲಿಕ್ಕೆಲ್ಲ, ಕಾನ್ಸಂಟ್ರೇಷನ್ ಹಾಳಾಗ್ಬಿಡುತ್ತೆ ಅವ್ರದ್ದು ಅಂತ. ಅವ್ರಿಗೇನು ಹೇಳಕ್ಕೆ ಇಷ್ಟಪಡ್ತೀರಿ? ಹೆಂಗೆ ನೆನ್ಸ್ಕೊತೀರಿ ನೀವು ಫ್ಯಾಮಿಲಿನ? ಹೇಳಿದ್ನಲ್ಲ ಸರ್, ಮೊದಲು ಈ ಕೆಲಸ ಸಿಕ್ಕಿದ್ದು ನನ್ನ ಪುಣ್ಯ. ಅಂದರೆ ಆ ಮನೆತನದಲ್ಲಿ ಹುಟ್ಟಿದ್ದು ನನ್ನ ಅದಕ್ಕಿಂತ ದೊಡ್ಡ ಪುಣ್ಯ. ಯಾಕಂದರೆ ಅಂಥ ಮನೆತನದಲ್ಲಿ ಹುಟ್ಟಿದ್ದಕ್ಕೆ ನಾನು ಒಬ್ಬ ಕಲಾವಿದನಾಗಿ ನಿಮ್ಗಳ ಮುಂದೆ ಕೂರೋ ಅವಕಾಶ ಸಿಕ್ಕಿದ್ದು.
ಆ ನಿಟ್ಟಿನಲ್ಲಿ ನಮ್ಮ ಮನೆತನದಲ್ಲಿ ನಮ್ಮ ತಾತನವ್ರಿಗೆ 8 ಜನ ಮಕ್ಕಳು, 8 ಜನ ಈಗಲೂ ಒಟ್ಟಿಗೆ ಇದ್ದೀವಿ. ನಮ್ಮ ಅತ್ತೆದಿರೋ ಒಂದು 5 ಜನ ಇದ್ದಾರೆ. ಏನಾದರೂ ಫೋನ್ ಮಾಡ್ತಾರೆ ಎಲ್ಲರೂ. ನಮ್ಮ ತಂದೆನೂ ಸರಿ ಇಬ್ಬರು ಚಿಕ್ಕಬ್ದಿರು, ಅವರು ಸಪೋರ್ಟ್ ಆಗಿ ನಾನು ಇಲ್ಲದೇ ಇದ್ರು ಅಲ್ಲಿ ನೋಡ್ಕೊಳ್ಳೋಂಥದ್ದು, ವ್ಯವಸಾಯ ಮಾಡೋವಂಥದ್ದು ಇನ್ನೊಬ್ರು. ಸೊ ಈಗಲೂ ನನಗೆ ಒಂಥರ ಬ್ಯಾಕ್ ಸ್ಟ್ರೆಂತ್. ಏನು ಮನೆ ಕಡೆ ನಾನು ಇಲ್ಲದೇ ಇದ್ರೂ ನಡೆಯುತ್ತಪ್ಪ, ಅವ್ರು ಇದ್ರೆ ನೋಡ್ಕೊಂತಿರ್ತಾರೆ, ಯಾರೊಬ್ರು ಇರ್ತಾರೆ ಎಲ್ಲರೂ. ನಮ್ಮ ಅಣ್ಣ, ನಮ್ಮ ಅಕ್ಕ, ನಮ್ಮ ಭಾವ ಅವರು. ಅದೊಂಥರ ನಮ್ಮ ಮನೇಲಿ ನಾನು ಬೆಳೆದ ಅಂದರೆ 41 ವರ್ಷ, ಈಗ 35 ವರ್ಷದಿಂದ ನಾನು ನೋಡ್ದಂಗೆ ನೆನಪಿರೋ ಹಂಗೆ ದಿನನಿತ್ಯ ಒಂದು 20-25 ಜನ ಯಾವಾಗಲೂ ಇರ್ತಾರೆ ಡೈಲಿ. ನಮ್ದು ಮನೆ ಯಾವಾಗ ದಾಸೋಹ ಥರನೇ. ಅದು ನಮ್ಮ ತಂದೆ ಹಂಗೆ ಅದೇನೇ ನಡ್ಸ್ಕೊಂಬಂದಿದ್ದಾರೆ, ಇನ್ನೂ ಹಂಗೆ ನಡ್ಕೊಂಡು ಹೋಗ್ತಾ ಇದೆ. ಸೊ ಈ ಒಟ್ಟು ಕುಟುಂಬದಲ್ಲೂ ಒಂದು ಅಡ್ವಾಂಟೇಜಸ್ಗಳಿರುತ್ತೆ ನಮಗೆ. ಈಗ ನೋಡಿ, ನಾನು ಇಲ್ಲದೇ ಇದ್ರೂ ಮಕ್ಳುಗಳಿಗೆ ಅಪ್ಪ ಇಲ್ಲ ಅನ್ನೋ ಅಷ್ಟು ಮಿಸ್ ಮಾಡ್ಕೊಳ್ಳಲ್ಲ. ಯಾಕಂದರೆ ಎಲ್ಲರೂ ಇರೋರೆಲ್ಲರೂ ಮನೇಲಿ ಒಂದೊಂದು ಸ್ಥಾನ ತುಂಬಿರ್ತಾರೆ, ಏನೋ ಒಂದು ಜೊತೆಲಿ ಒಂದು ನಂತರ ಒಂದು ಸಂಬಂಧ ಇರುತ್ತೆ. ಸೊ ಒಟ್ಟು ಕುಟುಂಬದ ಒಂದು ಸವಿಯನ್ನು ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ. ಹಾಗೆ ನಾನೊಂಚೂರು ಕೊನೆಯದಾಗಿ, ಮುಂದಿನ ಸಾವಿರಾರು ವರ್ಷ ನಿಮ್ಮ ಕಲೆ ಅಲ್ಲಿರುತ್ತೆ, ನೀವು ಕೆತ್ತಿರುವಂಥ ವಿಗ್ರಹ ಅಲ್ಲಿರುತ್ತೆ, ಮತ್ತು ಕನ್ನಡಿಗರೆಲ್ಲರಿಗೂ ಅದೊಂದು ಹೆಮ್ಮೆಯನ್ನು ನೀವು ಕೊಟ್ಟಿದ್ದೀರಿ ಅರುಣ್ ಅವರೇ. ತುಂಬ ಧನ್ಯವಾದ. ಪ್ರತಿಯೊಬ್ಬ ಕನ್ನಡಿಗನೂ ನಿಮ್ಮ ಹೆಸರನ್ನು ನೆನೆಸ್ಕೊಂಡು ಇವತ್ತು ಹೆಮ್ಮೆ ಪಡ್ತಿದ್ದಾರೆ. ಥ್ಯಾಂಕ್ ಯು ಸರ್. ಇದಕ್ಕೆ ನಮ್ಮ ಕನ್ನಡ ಜನತೆಗೆ ಮತ್ತು ನಮ್ಮ ದೇಶದ ಜನತೆ ಎಲ್ಲರಿಗೂ ಒಂದು ದೊಡ್ಡ ನಮಸ್ಕಾರ ಹೇಳ್ತೀನಿ. ಇಂಥ ಶಕ್ತಿ ಬೇರೆ ಕಲಾವಿದರಿಗೂ ಈ ಥರದೊಂದು ಅವಕಾಶ ಸಿಗಲಿ ಜೀವನದಲ್ಲಿ. ನನಗೆ ಸಿಕ್ಕಾಗೆ ಅವ್ರಿಗೂ ಎಲ್ಲರಿಗೂ ಸಿಕ್ಕಲಿ, ಅವ್ರಿಗೂ ಎಲ್ಲರಿಗೂ ಈ ಥರ ದೇಶ ಸೇವೆ ಮಾಡೋ ಒಂದು ಅವಕಾಶ ಸಿಕ್ಕಲಿ. ಇದು ಒಂದು ಕೇಳ್ಕೊಂತ ನಾನು ಈ ಮಾತುಗಳನ್ನ ಮುಗಿಸ್ತೀನಿ ಸರ್. ಕರ್ನಾಟಕದ ಹೆಮ್ಮೆಯ ಶಿಲ್ಪಿ ಅರುಣ್ ಯೋಗಿರಾಜ್ ಫಸ್ಟ್ ಆ್ಯಂಡ್ ಎಕ್ಸ್ಕ್ಲೂಸಿವ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡ್ತಾ ತಮ್ಮ ಸಂತೋಷವನ್ನು, ಸಂಭ್ರಮವನ್ನು ಮತ್ತು ರಾಮಲಲ್ಲಾನ ವಿಗ್ರಹ ಕೆತ್ತನೆ ಇಡೀ ಪ್ರಾಸೆಸ್ಸನ್ನು ವಿವರವಾಗಿ ಹಂಚಿಕೊಂಡ್ರು. ಮತ್ತೊಮ್ಮೆ ಅವರಿಗೆ ಕನ್ನಡಿಗರೆಲ್ಲರ ಪರವಾಗಿ ಅಭಿನಂದನೆಗಳು ಮತ್ತು ಏಷ್ಯಾನೆಟ್ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಜಿತ್ ಹನುಮಕ್ಕನವರ್, ಅಯೋಧ್ಯೆಯಿಂದ.